ನಮಸ್ತೆ. ಇವತ್ತು ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇರೋದು. ಟಾಪಿಕ್ ಹೆಸರು ಕರೆಂಟ್ ಎಲೆಕ್ಟ್ರಿಸಿಟಿ. ನಾವು ಈ ಹೆಸರು ಎಲೆಕ್ಟ್ರಿಸಿಟಿ ಅನ್ನೋದನ್ನ ಅಥವಾ ಕರೆಂಟ್ ಅನ್ನೋದನ್ನ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ, ಕರೆಕ್ಟಾ? ಅದಿಲ್ಲದೆ ಆಗೋದೇ ಇಲ್ಲ ಅನ್ನೋಂತಹ ಪರಿಸ್ಥಿತಿ ಬಂದಿದೆ ನಮ್ಗೆ ಇವಾಗ, ಅಲ್ವಾ? ಸೊ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಇಲ್ದೇ ಸಹ ಯಾವ ಕೆಲಸನೂ ಆಗಲ್ಲ, ಹೆಚ್ಚಿನ ಕೆಲಸ ನಮ್ದು ಆಗೋದೇ ಇಲ್ಲ, ಎಲ್ಲದನ್ನು ಸಹ ಡಿಪೆಂಡ್ ಆಗ್ಬಿಟ್ಟಿದ್ದೀವಿ, ಹೌದಾ? ಹಾಗಾದ್ರೆ ಏನದು ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು? ಸೊ ಎಲ್ಲಾ ತರ ಅಪ್ಲಯನ್ಸಸ್ ನಾವು ಯೂಸ್ ಮಾಡುವಂತಹ ಅಪ್ಲಯನ್ಸಸ್, ಕರೆಕ್ಟ್? ಸೊ ಯಾವ್ದಿರ್ಬೋದು, ನೀರ್ ಬಿಸಿ ಮಾಡೋದ್ರಿಂದ ಹೇಳ್ಬೋದು, ಅಥವಾ ಸ್ಟವ್ ಕುಕಿಂಗ್ ಇರ್ಬೋದು, ಇಂಡಕ್ಷನ್ ಸ್ಟವ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲದನ್ನು ಸಹ, ಅದೊಂದೇ ಅಂತಲ್ಲ, ಈ ಐರನ್ ಬಾಕ್ಸ್ ಇರ್ಬೋದು, ಪ್ರತಿಯೊಂದನ್ನು ಸಹ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಎಲೆಕ್ಟ್ರಿಕ್ ಎನರ್ಜಿ ಅಂತ ಹೇಳ್ತೀವಿ ನಾವು, ಈ ಎನರ್ಜಿಯಲ್ಲೇ ಡಿಪೆಂಡ್ ಆಗಿದೆ ಹೆಚ್ಚಿಂದ ಅಂತ ಹೇಳ್ತಾ ಇದೀನಿ, ಮತ್ತೆ ಹೆಚ್ಚಿಂದಲ್ಲಿ ಡಿಪೆಂಡ್ ಆಗಿದೆ. ಸೊ ಹಾಗಾದ್ರೆ ಸೊ ಯಾಕೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಅನ್ನೋದು ಅಷ್ಟು ಇಂಪಾರ್ಟೆಂಟ್, ಯಾಕೆ ನಾವು ಇದನ್ನ ಸ್ಟಡಿ ಮಾಡ್ಬೇಕು? ಸೊ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ನಾವು ಸ್ಟಡಿ ಮಾಡಿದ್ದೇನೆ ಅಂತಂದ್ರೆ ಅದು ಎಲೆಕ್ಟ್ರಿಸಿಟಿನೇ, ಅದನ್ನ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಇವತ್ತು ನಾವು ಸ್ಟಡಿ ಮಾಡ್ತಾ ಇರೋದು ಕರೆಂಟ್ ಎಲೆಕ್ಟ್ರಿಸಿಟಿ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ನಾವು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿನ ಡೇ ಟು ಡೇ ಲೈಫ್ ಅಲ್ಲಿ ಯಾಕೆ ಯೂಸ್ ಮಾಡಲ್ಲ, ಕರೆಂಟ್ ಎಲೆಕ್ಟ್ರಿಸಿಟಿನ ಎಲ್ಲಿ ಯೂಸ್ ಮಾಡ್ತೀವಿ, ಏನಿರ್ಬೋದು ಅಂತೆಲ್ಲ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ ಅಲ್ಲಿ, ಇವತ್ತು ಮತ್ತೆ ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಸೊ 2 ಕ್ಲಾಸ್ ಬೇಕಿದೆ ಪೂರ್ತಿ ಕಂಪ್ಲೀಟ್ ಮಾಡ್ಲಿಕ್ಕೆ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಇದು ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್, ನಾಲೆಡ್ಜ್ ವೈಸ್ ಹೌದು, ಮತ್ತೆ ಎಕ್ಸಾಮ್ ಪರ್ಪಸ್ಸಿಗೂ ಹೌದು, ತುಂಬಾನೇ ಇಂಪಾರ್ಟೆಂಟ್. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಏನಿರ್ಬೋದು ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಇದನ್ನ ನೋಡ್ತಾ ಹೋಗಿದ್ದೀರಾ, ನಿಮ್ಗೆ ಗೊತ್ತಿದೆ ಇದು ಏನಂತ ಅಂದ್ರೆ ಒಂದು ಬ್ಯಾಟ್ರಿ ಅಥವಾ ಏನೋ ಸೋರ್ಸ್ ಬೇಕೇ ಬೇಕು, ಅದಂತೂ ಸ್ವಿಚ್ ಅಂತ ಇರುತ್ತೆ. ಸೊ ಅದನ್ನ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಬಲ್ಬ್ ಎಲ್ಲ ಗ್ಲೋ ಆಗುತ್ತೆ. ಸೊ ಅದು ಲೈಟ್ ಎನರ್ಜಿನ ಕೊಡುತ್ತೆ. ಇದನ್ನೆಲ್ಲ ನಾವು ನೋಡಿದೀವಿ. ಏನೇನ್ ಯಾವ ಕಂಡೀಷನ್ ಇಂದ ಇದು ಬರುತ್ತೆ ಅಂತೆಲ್ಲ ನೋಡ್ತಾ ಹೋಗೋಣ ಅಂತೆ. ಸೊ ಇಷ್ಟನ್ನೆಲ್ಲ ನಾವು ಸ್ಟಡಿ ಮಾಡ್ಬೇಕು ಇವಾಗ. ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಏನಿದೆ ಕಾಸ್ ಅಂತ. ಸೊ ನಾವು ವಾಟ್ ವಿ ಸ್ಟಡಿಡ್ ಇಸ್ ಅಬೌಟ್ ದ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು? ಲೈಟ್ನಿಂಗ್ ಎಲ್ಲ ಹೇಳಿತ್ತಲ್ವಾ ನಾವು. ಸೊ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಏನಿತ್ತು? ಲೈಟ್ನಿಂಗ್ ಅಂದ್ರೆ ಚಾರ್ಜಸ್ ಪ್ರೊಡ್ಯೂಸ್ ಆಗತ್ತೆ ಅಂತ. ಏನದು ಚಾರ್ಜಸ್ ಅಂತಂದ್ರೆ ಎಲೆಕ್ಟ್ರಾನ್ಸ್, ಹೌದಾ? ಚಾರ್ಜಸ್ ಪ್ರೊಡ್ಯೂಸ್ ಆಯ್ತು. ಹೇಗ್ ಪ್ರೊಡ್ಯೂಸ್ ಆಯ್ತು? ಆಟಮ್ಸ್ ಒಳಗೆ ಎಲೆಕ್ಟ್ರಾನ್ಸ್ ಇತ್ತು, ಕರೆಕ್ಟಾ? ಎಲೆಕ್ಟ್ರಾನ್ಸ್ ಹೊರಗಡೆ ಬಂತಿದ್ರಿಂದ ಸೊ ಬಂದಿದ್ದೆಲ್ಲ ಶಿಫ್ಟ್ ಆಗಿ ಚಾರ್ಜಸ್ ಎಲ್ಲ ಫ್ಲೋ ಆಗಿ ಎಲೆಕ್ಟ್ರಾನ್ಸ್ ಎಲ್ಲ ಹೊರಗಡೆ ಬಂತು. ಅವಾಗ ಏನಾಯ್ತು? ಮೂವ್ಮೆಂಟ್ ಆಫ್ ದಿಸ್ ಚಾರ್ಜಸ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ಏನಾಯ್ತು? ಎಲೆಕ್ಟ್ರಿಸಿಟಿ ಇತ್ತು ಅಂತ ಹೇಳಿದ್ವಿ. ಇವಾಗ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಆಯ್ತಲ್ಲ, ಇವಾಗ ನಾವು ಸ್ಟಡಿ ಮಾಡ್ಬೇಕಾಗಿರೋದು ಕರೆಂಟ್ ಅಂದ್ರೆ ಏನು? ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಕರೆಂಟ್ ಅಂತಂದ್ರೆ, ಈಗ ನೀರ್ ಮೂವ್ ಆಗತ್ತಲ್ವಾ, ಅದನ್ನು ಸಹ ಕರೆಂಟ್ ಅಂತೀವಿ, ವಾಟರ್ ಕರೆಂಟ್ ಅಂತ ಹೇಳ್ತೀವಿ. ನೀವು ನೋಡ್ತಾ ಇರಿ, ರಿವರ್, ಓಕೆ, ಒಂದು ನದಿ ಹತ್ರ ಹೋಗಿ ನೋಡ್ತಾ ಇದ್ರೆ ಹೆಂಗೆ ನೀರ್ ಫ್ಲೋ ಆಗ್ತಾ ಇರುತ್ತೆ, ಅದನ್ನ ವಾಟ್ ವಿ ಕಾಲ್ ಇಟ್ ಆಸ್ ಕರೆಂಟ್ ಅಂತ. ಎಲೆಕ್ಟ್ರಿಕ್ ಕರೆಂಟ್ ಅಂತಂದ್ರೆ ವಾಟರ್ ಕರೆಂಟ್ ಅಂತ ಹೇಳ್ತೀವಿ. ವಾಟ್ ಎವರ್ ಇಟ್ ಫ್ಲೋಸ್, ಯಾವ್ದು ಫ್ಲೋ ಆಗುತ್ತೋ ಅದು ನಾವು ಕರೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಏನಾಯ್ತು ಇಲ್ಲಿ? ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಇದೆಲ್ಲ, ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆದ್ರೆ ದಟ್ ಗಿವ್ಸ್ ದ ಕರೆಂಟ್ ಎಲೆಕ್ಟ್ರಿಸಿಟಿ. ಹಾಗೆ ಇದ್ರೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನ್ ಸ್ಟಡಿ ಮಾಡಿದ್ವಿ? ಶಾಕ್ ಹೊಡೆಯುತ್ತೆ ಅಂತೆಲ್ಲ ಹೇಳಿದ್ವಿ, ಯಾವಾಗ ಟೆಂಪರರಿ ಆಗಿರುತ್ತೆ. ಇದು ಕರೆಂಟ್ ಎಲೆಕ್ಟ್ರಿಸಿಟಿ. ದಟ್ ಇಸ್ ದ ಥಿಂಗ್ ವಾಟ್ ವಿ ಆರ್ ಯೂಸಿಂಗ್, ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಆ ಕರೆಂಟ್ ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ತುಂಬಾನೇ ಇಂಪಾರ್ಟೆಂಟ್ ಇದು, ಹೌ ಇಟ್ ಪ್ರೊಡ್ಯೂಸಸ್. ಮತ್ತೆ ಸೇಮ್ ನಾವು ಎಲ್ಲಿಗೆ ಹೋಗ್ಬೇಕು? ಸೊ ವಿ ಹ್ಯಾವ್ ಟು ಗೋ ಟು ದ ಆಟಮ್. Some atoms, okay, so atoms like metals, okay, metals are there. Metals have valence electrons. What is the meaning of valence electrons? Valence electrons means the outermost electrons that is inside that is there in the atom. That is also I told. And I told in metals, very important, metals are conductors because of what? Last class, 2 ಕ್ಲಾಸ್ ಹಿಂದೆ ಹೇಳಿರೋದೇನು? ಮೆಟಲ್ಸ್ ಆರ್ ಕಂಡಕ್ಟರ್ಸ್ ಬಿಕಾಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ವೇರ್ ಇಸ್ ದ ಫ್ರೀ ಎಲೆಕ್ಟ್ರಾನ್ಸ್? ಎಲ್ಲಿಂದ ಬಂತು ಫ್ರೀ ಎಲೆಕ್ಟ್ರಾನ್ಸ್? ಎಲ್ಲಿಂದ ಬಂತಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುತ್ತಲ್ಲ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಅದು ಫ್ರೀ ಬಿಕಾಸ್ ಇಟ್ ಇಸ್ ನಾಟ್ ಬೌಂಡ್ ಟು ದ ನ್ಯೂಕ್ಲಿಯಸ್, ಸೊ ದಟ್ ಇಟ್ ಕ್ಯಾನ್ ಶಿಫ್ಟ್, ಇಟ್ ಕ್ಯಾನ್ ಕಮ್ ಔಟ್. ಓಕೆ, ಅದನ್ನ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಯ್ತು? ಕಂಡಕ್ಟರ್ಸ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಹಾಗಾಗಿ ದೇ ಆರ್ ಕಂಡಕ್ಟರ್ಸ್. ಫ್ರೀ ಎಲೆಕ್ಟ್ರಾನ್ಸ್ ಇರಲ್ಲ, ಹಾಗಾಗಿ ಅದು ಇನ್ಸುಲೇಟರ್ಸ್. ಸೊ ಈ ಫ್ರೀ ಎಲೆಕ್ಟ್ರಾನ್ಸ್ ಬಂತಲ್ವಾ, ಈ ಫ್ರೀ ಎಲೆಕ್ಟ್ರಾನ್ಸ್ ಬಂದಿರೋದನ್ನ ಅಲ್ಲೇ ಬಿಟ್ರೆ, ಸೊ ಸಪೋಸ್ ಇಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ಅದು ಇನ್ನೊಂದು ಆಟಮ್ ಜೊತೆ ಮಿಕ್ಸ್ ಆಗ್ಬಿಟ್ಟು ಕ್ಲೋಸ್ ಆಗ್ಬಿಡುತ್ತೆ, ಮೂವ್ ಆಗಲ್ಲ. Whenever if the free electrons, like what? Free electrons, that is known as mobile charge carriers. Free electrons are called mobile charge carriers. Okay, na charge carriers. If you allow these, okay, free electrons to flow ಅಂದ್ರೆ ಏನು? ಫಾಸ್ಟ್ ಫ್ಲೋ ಆಗಬೇಕು.
ಅಲ್ಲೇ ಇರಬಾರ್ದು. ಸೊ ಇಫ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಫಾಸ್ಟ್, ಓಕೆ, ಅದಕ್ಕೊಂದು ಶಿಸ್ತ್ ಕೊಡ್ಬೇಕು, ಅದ್ರ ಡೈರೆಕ್ಷನ್ ಕೊಡೋಣ. ಡೈರೆಕ್ಷನ್ ಕೊಟ್ಟರೆ ಏನಾಯ್ತು, ಅದು ಆಟೋಮ್ಯಾಟಿಕ್ ಆಗಿ ಫಾಸ್ಟ್ ಆಗಿ ಮೂವ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದು ಫಾಸ್ಟ್ ಆಗಿ ಮೂವ್ ಆಗಕ್ ಸ್ಟಾರ್ಟ್ ಆಯ್ತು, ಅವಾಗ ಏನಾಯ್ತು, ಅದನ್ನ ಕರೆಂಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಡಿಫ್ರೆನ್ಸ್ ಇಷ್ಟೇನೆ, ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಕರೆಂಟ್ ಎಲೆಕ್ಟ್ರಿಸಿಟಿನು. ಚಾರ್ಜಸ್ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಮೂವ್ ಆಗಲ್ಲ. ದಟ್ ಪ್ರೊಡ್ಯೂಸಸ್ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ. ಇಫ್ ದ ಪ್ರೊಡ್ಯೂಸ್ಡ್ ಎಲೆಕ್ಟ್ರಾನ್ಸ್, ದಟ್ ಇಸ್ ಅ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್, ವಿಲ್ ಸ್ಟಾರ್ಟ್ ಫ್ಲೋಯಿಂಗ್, ದೆನ್ ಇಟ್ ಗಿವ್ಸ್ ದ ಕರೆಂಟ್ ಎಲೆಕ್ಟ್ರಿಸಿಟಿ. ಅದಕ್ಕೆ ಏನ್ ಮಾಡ್ಬೇಕು, ಸುಮ್ನೆ ಹೋಗು ಅಂದ್ರೆ ಹೋಗುತ್ತಾ ಅದು? ಇಲ್ಲ, ಅದಕ್ಕೆ ಏನ್ ಕೊಡ್ಬೇಕು, ಒಂದು ಪೊಟೆನ್ಶಿಯಲ್ ಕೊಡಬೇಕು. ಪೊಟೆನ್ಶಿಯಲ್ ಡಿಫರೆನ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪೊಟೆನ್ಶಿಯಲ್ ಸ್ಟಡಿ ಮಾಡಿದ್ವಿ, ಕರೆಕ್ಟಾ? ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು, ನಾವೇನ್ ಹೇಳಿದ್ವಿ? ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಟೂ, ಎರಡು ರೀಜನ್ ಅಲ್ಲಿ ಏನ್ ಡಿಫರೆನ್ಸ್ ಪೊಟೆನ್ಶಿಯಲ್ ಇರುತ್ತೋ ಅದನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಹಿಯರ್ ಆಲ್ಸೋ ಹ್ಯಾವ್ ಟು ಪ್ರೊವೈಡ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್. ಎಲ್ಲಿಂದ? ಸೊ ಯಾವ್ದು ಸಹ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಆಟಮ್ ಇಂದ ಹೊರಗಡೆ ಬಂದ್ರೆ ಎಲೆಕ್ಟ್ರಾನ್ಸ್ ಆಗ್ಲಿ ಯಾವ್ದು ಸಹ ಕಣ್ಣಿಗೆ ಕಾಣಿಸಲ್ಲ. ಬಟ್ ಆಟಮ್ಸ್ ಪ್ರೊಡ್ಯೂಸ್ ಆಗಿದ್ದು ನಾವೇನ್ ಮಾಡ್ಬೇಕು, ಯು ಶುಡ್ ಫ್ಲೋ. ಓಕೆ, ಇದು ಹೊರಗಡೆ ಹೋಗ್ತಾ ಇರ್ಬೇಕು. ಯು ಶುಡ್ ಫ್ಲೋ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಹೇಗೆ ಮೂವ್ ಆಗುತ್ತೆ ಇದು ಫಾಸ್ಟ್ ಆಗಿ ಅಂದ್ರೆ, ವಿ ಹ್ಯಾವ್ ಟು ಪ್ರೊಡ್ಯೂಸ್ ಸಮ್ ಪೊಟೆನ್ಶಿಯಲ್ ಡಿಫರೆನ್ಸ್. ವೇರ್ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್? ದೆನ್ ಹೌ ವಿಲ್ ಪ್ರೊಡ್ಯೂಸ್? ಸೊ ಇಲ್ಲೇನಿದೆ, ವಿ ಮತ್ತೆ ವಿ ಬಿ ಅಂತ ಹೇಳಿದ್ನಲ್ಲ, ಪೊಟೆನ್ಶಿಯಲ್ ಡಿಫರೆನ್ಸ್. ವಿ ಕ್ಯಾನ್ ಗಿವ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಥ್ರೂ ಬ್ಯಾಟರಿ ಡಿಸಿ ವೋಲ್ಟೇಜ್ ಅಂತ ಹೇಳ್ತೀವಿ, ಅಥವಾ ಮೇನ್ಸ್ ಇರುತ್ತಲ್ವ ನಾವು ಯೂಸ್ ಮಾಡುವಂತ ಮೇನ್ಸ್, ಏನು ಎಲೆಕ್ಟ್ರಿಕ್ ಮೇನ್ಸ್ ಅಂತ ಹೇಳ್ತೀವಿ. ಮನೆಯಲ್ಲಿರುವಂತಹ ಮೇನ್ಸ್ ಇದೆಲ್ಲ, ಸೊ ಲೈಟ್ ಇನ್ ಮೇನ್ಸ್, ಅದನ್ನು ಸಹ ಯೂಸ್ ಮಾಡಬಹುದು. ಅದನ್ನ AC ಅಂತ ಹೇಳ್ತೀವಿ. ಸೊ ನಾವು ವಾಟ್ ಈಸ್ ದಿಸ್? ಈಸಿಲಿ ವಿ ನೋ ದಟ್ ವಿ ಕ್ಯಾನ್ ಪ್ರೊಡ್ಯೂಸ್, ದಟ್ ಈಸ್ we can give a potential difference between the ends, okay, using a battery. ಎಲ್ಲಿ ಎಂಡ್ಸ್? ಸೊ ಬ್ಯಾಟರಿ ಅಂದ್ರೆ ಏನಿರುತ್ತೆ? ಬ್ಯಾಟರಿ ಅಂದ್ರೆ ಒಂದು ಸೆಲ್ ಅಥವಾ ಸೆಲ್ ಅಂತ ಯೂಸ್ ಮಾಡುವಂತ ಬ್ಯಾಟರಿ ಅಂತ. ಡಿಫರೆನ್ಸ್ ಬಿಟ್ವೀನ್ ಸೆಲ್ ಅಂಡ್ ಬ್ಯಾಟರಿ ಸಣ್ಣ ಅಂದ್ರೆ ಲಾಸ್ಟ್ ಕ್ಲಾಸಸ್ ಅಲ್ಲಿ, ಸೊ ಪ್ರೀವಿಯಸ್ ನಿಮ್ಮ ಹಳೆ ಅಂದ್ರೆ ಹೈಸ್ಕೂಲ್ ಅಲ್ಲೇ ಸಹ ಕಲ್ತಿದ್ದೀರಾ ಏನಂತ, ಸೆಲ್ ಅಂದ್ರೆ ಏನು, ಬ್ಯಾಟರಿ ಅಂದ್ರೆ ಅಂತ. ಸೆಲ್ ಅಂದ್ರೆ ಒಂದು ಕೆಮಿಕಲ್ ಸ್ಟೋರೇಜ್ ಆಗಿರುವಂತಹ, ಕೆಮಿಕಲ್ ಎನರ್ಜಿ ಇರುವಂತಹ ಒಂದು ಡಿವೈಸ್. ಅದು ಸೆಲ್ಸ್ ಮತ್ತೆ ಕನೆಕ್ಟ್ ಮಾಡಿದ್ರೆ ಸೀರೀಸ್ ಅಲ್ಲಿ ಪ್ಯಾರಲ್ ಅದು ಬ್ಯಾಟರಿ ಆಗಿ ಕನ್ವರ್ಟ್ ಆಗುತ್ತೆ. ಸಪೋಸ್ ಇಫ್ ಯೂಶಲಿ ಡೈಲಿ ವಿಲ್ ಯೂಸ್ ದ ಬ್ಯಾಟರಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಬ್ಯಾಟರಿನ? ರಿಮೋಟ್, ನಾರ್ಮಲ್ ಮ್ಯಾನ್ಯಲ್ ವಾಚಸ್ ಇರುತ್ತಲ್ಲ ಅದ್ರಲ್ಲಿ ಯೂಸ್ ಮಾಡ್ತೀವಿ. ರಿಮೋಟ್ ಟಿವಿ ರಿಮೋಟ್, AC ರಿಮೋಟ್, ಅದೆಲ್ಲ ಬ್ಯಾಟರೀಸ್ ಯೂಸ್ ಮಾಡ್ತೀವಿ. ಓಕೆ, ಚಿಕ್ಕದು ಯೂಸ್ ಮಾಡಿದ್ರೆ ಅದನ್ನ ಸೆಲ್ ಅಂತ ಹೇಳ್ತೀವಿ. 2-3 ಸೆಲ್ಸ್ ಯೂಸ್ ಮಾಡಿದ್ರೆ ಬ್ಯಾಟರಿ ಅಂತ ಹೇಳ್ತೀವಿ. ಅದನ್ನ ಬೇಕೇ ಬೇಕು. ಸೊ ಟು ಪ್ರೊಡ್ಯೂಸ್ ದಿಸ್ ಒನ್. ಯಾಕೆ ಅದರಷ್ಟಕ್ಕೆ ಅದೇ ಆಗಲ್ವಾ? ಕರೆಂಟ್ ಪ್ರೊಡ್ಯೂಸ್ ಆಗಲ್ವಾ? ಇಲ್ಲ, ಆಗಲ್ಲ. ಯಾಕೆ? ಏನಿದೆ, ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಯ್ತು, ಆದ್ರೆ ಅದಕ್ಕೆ ಏನ್ ಕೊಡ್ಬೇಕು? ಒಂದು ಡೈರೆಕ್ಷನ್ ಕೊಡ್ಬೇಕು. ಅದು ಫಾಸ್ಟ್ ಆಗಿ ಮೂವ್ ಆಗೋ ತರ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು? ಎಲೆಕ್ಟ್ರಾನ್ಸ್ ಆರ್ ವಾಟ್? ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಇಲ್ಲಿ ಯಾವ್ದೋ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಒಂದು ರೀಜನ್ ಕೊಟ್ರೆ, ಒಂದು ಪಾಸಿಟಿವ್ ಡೈರೆಕ್ಷನ್ ಕೊಟ್ರೆ, ಅವಾಗ ಏನಾಯ್ತು? ವಿ ನೋ ದಟ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್. ಹಾಗಾಗಿ ಎಲೆಕ್ಟ್ರಾನ್ಸ್ ಫಾಸ್ಟ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಆಕ್ಚುಲಿ ಸ್ಟಾರ್ಟ್ ಡ್ರಿಫ್ಟಿಂಗ್ ಅಂದ್ರೆ ಫಾಸ್ಟ್ ಆಗಿ ಮೂವ್ ಸ್ಟಾರ್ಟ್ ಆಗುತ್ತೆ, ಹೋಗಿ ಅಟ್ರಾಕ್ಟ್ ಆಗ್ಬಿಡ್ಬೇಕು ಅಂತ. ಸೊ ಇಟ್ ವಾಂಟ್ಸ್ ಟು ಅಟ್ರಾಕ್ಟ್. ಸೊ ಇಲ್ಲಿ ಏನ್ ಕೊಟ್ಟಿದೀವಿ ನಾವು? ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್? ಎಲೆಕ್ಟ್ರಾನ್ಸ್ ಇದೆ, ನೆಗೆಟಿವ್ ಚಾರ್ಜ್ ಇದೆ. ಇಲ್ಲಿ ಏನ್ ಕೊಡ್ತಾ ಇದೀವಿ? ಪಾಸಿಟಿವ್ ಚಾರ್ಜ್ ಒಂದು ಫೋರ್ಸ್ ಅಥವಾ ಫೋರ್ಸ್ ಕೊಡ್ತಾ ಇದೀವಿ. ವಿ ಆರ್ ಗಿವಿಂಗ್ ಒನ್ ಫೋರ್ಸ್. ವಾಟ್ ಇಸ್ ದಟ್ ಫೋರ್ಸ್? ದಟ್ ಇಸ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್. ದಟ್ ಫೋರ್ಸ್ ಇಸ್ ಇನ್ ದ ಫಾರ್ಮ್ ಆಫ್ ಅ ಬ್ಯಾಟರಿ. So that its electrons will drift towards the positive region. So that what is that? It produces the current electricity. ಅದರಿಂದ ಏನಾಯ್ತು? ಕರೆಂಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಯ್ತು. ಹಾಗೆ ಬಿಟ್ಬಿಟ್ರೆ ಸರಿ ಹೋಗುತ್ತಾ? ಇಲ್ಲೊಂದು ಬ್ಯಾಟ್ರಿ ಇದೆ, ಓಕೆ, ಇಲ್ಲೊಂದು ಏನಿದೆ? ಕಂಡಕ್ಟರ್. ಸೊ ಇಲ್ಲಿ ಏನ್ ಬೇಕು? ಮೇನ್ ಏನ್ ಬೇಕು? ಒಂದು ಕಂಡಕ್ಟರ್ ವೈರ್ ಬೇಕು. ನಿಮ್ಗೆ ಗೊತ್ತಿದೆ, ಎಲೆಕ್ಟ್ರಿಸಿಟಿ ಬೇಕಂದ್ರೆ ಒಂದು ವೈರ್ ಬೇಕು. ಯೂಶುವಲಿ ಅದು ಕಾಪರ್ ವೈರ್ ಇರುತ್ತೆ ಅಥವಾ ಅಲ್ಯೂಮಿನಿಯಂ ವೈರ್ ಇರುತ್ತೆ, ಮೆಟಲ್ ಇಂದಾನೆ ಮಾಡಿರ್ತಾರೆ, ಅದು ಗೊತ್ತಿದೆ ನಮ್ಗೆ. ಸೊ ನಾರ್ಮಲಿ ಅದು ವೈರ್ ಬೇಕು. ಆ ವೈರ್ ಇಂದ ಏನಾಗುತ್ತೆ? ಆ ವೈರ್ ಒಳಗಿರುವಂತಹ ವೈರ್ ಆಟಮ್ಸ್ ಇಂದ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ವೈರ್ ಇದೆ ಇಲ್ಲಿ, ಓಕೆ. ಸೊ ಚಾರ್ಜ್ ಪಾರ್ಟಿಕಲ್ಸ್ ಲಾಸ್ಟ್ ಟೈಮ್ ನೋಡಿತ್ತಲ್ಲ, ಇಲ್ಲ ಚಾರ್ಜ್ ಪಾರ್ಟಿಕಲ್ಸ್ ಈ ತರ ಎಲ್ಲ ಇರುತ್ತೆ ಅಂತ. ಸೊ ಇಲ್ಲಿ ಏನಾಯ್ತು? ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಯ್ತು, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಎಲ್ಲ ಪ್ರೊಡ್ಯೂಸ್ ಆಯ್ತು, ಬಿಕಾಸ್ ಇಟ್ ಇಸ್ ಫ್ರೀ. ಈ ವೈರ್ ಇಂದ ಇದನ್ನ ಮಾಡ್ಬೇಕು? ಇದು ಡೈರೆಕ್ಟ್ ಆಗಿ ಹೋಗ್ಬೇಕು, ಫಾಸ್ಟ್ ಆಗಿ ಮೂವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಬ್ಯಾಟರಿ. ಸೊ ಈ ತರ ಬರೀತೀರಾ. ಬ್ಯಾಟರಿನ ಹೀಗೆ ಬರೀತೀರಿ, ನಿಮ್ಗೆ ಗೊತ್ತಿದೆ ಅಲ್ವಾ? ಸೆಲ್ ಅಂತ ಬರೆಯೋಣ. ಇದು ಸೆಲ್. ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಸೊ ಪಾಸಿಟಿವ್ ಕೊಡ್ಬೇಕು ಇಲ್ಲಿಂದ ಡೈರೆಕ್ಷನ್. ಆಮೇಲೆ ಏನ್ ಮಾಡ್ಬೇಕು? ಇದನ್ನ ಕ್ಲೋಸ್ ಮಾಡ್ಬೇಕು. ವೈರ್ನ ಹಾಗೆ ಓಪನ್ ಇಟ್ರೆ ಏನು ಪ್ರೊಡ್ಯೂಸ್ ಆಗಲ್ಲ ಕರೆಂಟ್. ಸೊ ವಾಟ್ ಡೂ ಇಸ್ ವಿ ಹ್ಯಾವ್ ಟು ಕ್ಲೋಸ್ ದ ಸಿಸ್ಟಮ್. ಅಥವಾ ಬಲ್ಬ್ ಬಿಡ್ತೀರಾ ಅಂತ ಇಟ್ಕೊಳ್ಳಿ. ನಮ್ಗೆ ಏನ್ ಗೊತ್ತಾಗುತ್ತೆ? ಇಲ್ಲಿ ಬಲ್ಬ್ ಬಿಟ್ರೆ ಇಟ್ ವಿಲ್ ಗ್ಲೋ. ಇಫ್ ಇಟ್ ಗ್ಲೋ ಆದ ತಕ್ಷಣ ಏನಾಯ್ತು? ಓ, ಇದು ಕರೆಂಟ್ ಫ್ಲೋ ಆಗಿದೆ ಅಂತ. ಗ್ಲೋ ಏನ್ ಬೇಕು? ಕರೆಂಟ್ ಬೇಕು. ಸೊ ಇದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬಲ್ಬಿಗೆಲ್ಲ, ಹೌದಾ? ಸೊ ಇದ್ರ ಕನೆಕ್ಟ್ ಮಾಡಿರ್ತೀವಿ ನಾವು. ಇಲ್ಲಿ ಸ್ವಿಚ್ ಇದೆ, ಹೌದಾ? ಸ್ವಿಚ್ ಇರುತ್ತೆ, ಈ ತರ ಸ್ವಿಚ್ ಇರುತ್ತೆ, ಎಲ್ಲದೂ ನಿಮ್ಗೆ ಗೊತ್ತಿದೆ ಹೇಗೆ ಕನೆಕ್ಟ್ ಮಾಡಂತ. ಅಂದ್ರೇನು? ಕ್ಲೋಸ್ ಲೂಪ್ ಇರಬೇಕು. ಓಪನ್ ಇದ್ರೆ ಕರೆಂಟ್ ಪ್ರೊಡ್ಯೂಸ್ ಆಗಲ್ಲ. ಕ್ಲೋಸ್ ಲೂಪ್ ಇದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಎಲ್ಲ ಎಲೆಕ್ಟ್ರಾನ್ಸ್ ಸಹ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕ್ರಿಯೇಟ್ ಮಾಡ್ತೀವಲ್ಲ, ಅದು ಫೋರ್ಸ್ ಕ್ರಿಯೇಟ್ ಮಾಡ್ಲೇಬೇಕು. ಅದು ಫಾಸ್ಟ್ ಆಗಿ ಮೂವ್ ಆಗ್ಬಿಟ್ಟು
ಹೋಗ್ತಾ ಇರ್ಬೇಕು, ಹೋಗ್ಬಿಟ್ಟು ಎಲ್ಲ ಜಾಯ್ನ್ ಆಗ್ಬೇಕು. ಅದು ಒಂದು ಅವಾಗ ಮೂವ್ ಆಗಿ ಸ್ಟಾರ್ಟ್ ಆದ ತಕ್ಷಣ ಆಟೋಮೆಟಿಕಲಿ ಇಟ್ ಪ್ರೊಡ್ಯೂಸಸ್ ದ ಕರೆಂಟ್. ಓಕೆ, ವಾಟ್ ಇಸ್ ದಟ್ ಕರೆಂಟ್? ದಟ್ ಇಸ್ ನೋನ್ ಆಸ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಪ್ರೊಡ್ಯೂಸ್ ಆಯ್ತದು. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಈ ಡಯಾಗ್ರಾಮ್ ಅಲ್ಲಿ ಇರೋದು. ಸೊ ನೋಡಿದ್ನಲ್ಲ, ಸ್ಟಾರ್ಟಿಂಗ್ ಡಯಾಗ್ರಾಮ್ ನೋಡಿದ್ವಲ್ಲ, ಅದ್ರಲ್ಲಿ ಒಂದು ಬಲ್ಬ್ ಇತ್ತು, ಒಂದು ಬ್ಯಾಟ್ರಿ ಇತ್ತು, ಅದರಿಂದ ಫ್ಲೋ ಆಯ್ತು ಕರೆಂಟ್. ಸೊ ಕರೆಂಟ್ ಫ್ಲೋ ಆಯ್ತು. ಯಾಕೆ ಫ್ಲೋ ಆಯ್ತು? ಎಲೆಕ್ಟ್ರಾನ್ಸ್ ಫ್ಲೋ ಆಯ್ತು, ಅದಕ್ಕೆ ಕರೆಂಟ್ ಫ್ಲೋ ಬಂತು. ಅದೇ ಕರೆಂಟ್ ಡೈರೆಕ್ಷನ್ ಅಂತ ಕರೆಂಟ್ ಅಂತ ಹೇಳಿ. ನಾವು ಇಟ್ ಈಸ್ ವಾಟ್ ನಾವು ಇದಿಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಕಲ್ತ್ವಿ ನಾವು. ಓಕೆ, ಈಗ ಏನ್ ಮಾಡ್ಬೇಕು? ನೆಕ್ಸ್ಟ್ ಏನೇನಿದೆ, ಯಾಕೆ ಹೀಗೆ, ಇದೆಲ್ಲದನ್ನು ಸಹ ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಈ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಎಲ್ಲದನ್ನು ನೋಡ್ತಾ ಹೋಗೋಣ. ಸೊ so depending upon this current electricity, now what we call, we will divide this one into the ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್ಸ್ ಅಂತ ಡಿವೈಡ್ ಮಾಡ್ತೀವಿ ಎರಡಾಗಿ. ಕಂಡಕ್ಟರ್ಸ್ ಏನು? ವಿಚ್ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ಇಟ್, ಜಸ್ಟ್ ಲೈಕ್ ಕಾಪರ್, ಆಲ್ ದ ಮೆಟಲ್ಸ್. ಓಕೆ, ಕಾಪರ್ ಇರ್ಬೋದು, ಐರನ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಎಲ್ಲದೂ ಸಹ ಇಟ್ ವಿಲ್ ಅಲೋ ದ ಕರೆಂಟ್ ಟು ಪಾಸ್ ಥ್ರೂ ಇಟ್. ಓಕೆ, ಇನ್ಸುಲೇಟರ್ಸ್ ಅಂದ್ರೆ ಏನು? ವುಡ್ ಥರ್ಮೋಕೋಲ್, ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ, ಯಾಕಂದ್ರೆ ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ. ಆಲ್ರೆಡಿ ವಿ ಐ ಟೋಲ್ಡ್. ಓಕೆ, ಇಂದ ಎಲ್ಲದನ್ನು ಹೇಳಾಗಿದೆ. ನೆಕ್ಸ್ಟ್ ಇಸ್ ವಾಟ್? ನೆಕ್ಸ್ಟ್ ಇಸ್ ಅಬೌಟ್ ದ ಈಗ ಇಷ್ಟೆಲ್ಲ ಇದೆ ಅಲ್ವಾ. ಸೊ ಇವು ನಾನು ಹೇಳಿದೆ ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳಿದ್ವಿ, ಹೌದಾ? ಚಾರ್ಜ್ ಕ್ಯಾರಿಯರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್, ದಟ್ ಇಸ್ ಎಲೆಕ್ಟ್ರಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಅಂದ್ರೆ ಹೌ ಮಚ್ ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಫ್ಲೋ. ಓಕೆ, ಕರೆಂಟ್ ಅನ್ನ ವಿಲ್ ರೆಪ್ರೆಸೆಂಟ್ ವಿತ್ ದ ವರ್ಡ್ ಐ, ಹೌದಲ್ವಾ? ಕ್ಯಾಪಿಟಲ್ ಐ ಇಂದ ಯೂಸ್ ಮಾಡ್ತೀವಿ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಅನ್ನ. ಸೊ ಐ ಈಸ್ ರೆಪ್ರೆಸೆಂಟೆಡ್, ಐ ಈಸ್ ಗಿವನ್ ಬೈ ಅಮೌಂಟ್ ಆಫ್ ಚಾರ್ಜಸ್. ಎಷ್ಟು ಚಾರ್ಜಸ್, ಟೋಟಲ್ ಅಮೌಂಟ್ ಆಫ್ ಚಾರ್ಜಸ್ ಫ್ಲೋಸ್ ಪರ್ ಯೂನಿಟ್ ಟೈಮ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಒಂದು ಟೈಮ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಚಾರ್ಜಸ್ ಫ್ಲೋ ಆಗುತ್ತೋ ಅಷ್ಟನ್ನ ನಾವು ಕರೆಂಟ್ ಅಂತ ಹೇಳ್ತೀವಿ. ಯೂನಿಟ್ ಆಫ್ ಕರೆಂಟ್ ಇಸ್ ವಾಟ್? ಆಂಪಿಯರ್. ಆಕ್ಚುಲಿ ವಾಟ್ ಇಸ್ ದಿಸ್? ಚಾರ್ಜ್ ಇಸ್ ದ ಯೂನಿಟ್, ದಟ್ ಇಸ್ ಎಸ್ ಐ ಯೂನಿಟ್ ಆಫ್ ಆಂಪಿಯರ್ ಅಂತ ಕೊಟ್ಬಿಟ್ಟಿದ್ದಾರೆ. ಅದನ್ನ ಕ್ಯಾಪಿಟಲ್ ಈ ತರ ಬರೀಬಾರ್ದು, ಕ್ಯಾಪಿಟಲ್ ಎ ಬರೀಬೇಕು, ಅಥವಾ ಆಂಪಿಯರ್ ಅಂತ ನೇಮ್ ಆಫ್ ದ ಸೈಂಟಿಸ್ಟ್ ಹೆಸರು ಬರೀಬೇಕು. ಓಕೆ, ಕ್ಯಾಪಿಟಲ್ ಎ. ನಾವು ಇದನ್ನ ಹಾಗೆ ಬರೆದ್ರೆ, ಅಂದ್ರೆ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಇಸ್ ವಾಟ್? ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್, ಅಂಡ್ ಟೈಮ್ ಇಸ್ ವಾಟ್? ಸೆಕೆಂಡ್. ಕೂಲಮ್ ಪರ್ ಸೆಕೆಂಡ್ ಇಸ್ ಆಲ್ಸೋ ಯು ಕ್ಯಾನ್ ರೈಟ್, ಬಟ್ ಆಕ್ಚುಲಿ ಆಂಪಿಯರ್ ಅಂತ ಅವರು ನೇಮ್ ಆಫ್ ದ ಸೈಂಟಿಸ್ಟ್ ಗೆ ಆನರ್ ಮಾಡ್ಲಿಕ್ಕೆ ಕೊಟ್ಬಿಟ್ಟಿದ್ದಾರೆ. ಸೊ ದಟ್ ಇಸ್ ದ ಯೂನಿಟ್, ಎಸ್ ಐ ಯೂನಿಟ್ ಆಫ್ ದ ಕರೆಂಟ್. ಓಕೆ, ಅದು ಆಯ್ತು. ನಾವು ಆಕ್ಚುಲಿ ಇನ್ ಟರ್ಮ್ಸ್ ಆಫ್ ಇದನ್ನ ಬರಿಬೇಕಂದ್ರೆ ಡಿಫರೆನ್ಷಿಯಲ್ ಫಾರ್ಮ್ ಅಲ್ಲಿ ಬರ್ದು ನಾವು ಹೇಗೆ ಬರಿತೀವಿ? ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್ ಫ್ಲೋಯಿಂಗ್. ಓಕೆ, ರೇಟ್ ಆಫ್ ಚೇಂಜ್ ಆಫ್, ರೇಟ್ ಅಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ನಿಮ್ಗೆ ಡಿಫರೆನ್ಷಿಯಲ್ ಗೊತ್ತಿರೋದ್ರಿಂದ ರೇಟ್ ಆಫ್ ಚೇಂಜ್ ಆಫ್ ಟೋಟಲ್ ಚಾರ್ಜ್. ಓಕೆ, ದಟ್ ಈಸ್ ನೋನ್ ಆಸ್ correct total charge flows. Okay, that is known as a current, electric current. That is I is equal to delta Q by delta T ಅಂತ ಬರಿಬಹುದು, ಅಥವಾ D by, correct? ಗೊತ್ತಿದಲ್ವಾ ನಿಮ್ಗೆ ಇದು? So this is the equation. So now how we will define ampere then? Ampere is the unit of the current. Okay, how 1 ampere, okay, whenever 1 coulomb of charge flows through a conductor, howda? Flows through a conductor in 1 second. That is given by us 1 ampere. 1 ampere is defined as 1 ampere andre 1 ampere current will flow whenever one coulomb of charge will flow in within a time of 1 second. So 1 second alli flow adre, unit second alli flow adre, that is known as 1 ampere. Okay, very important. Next is what? Electric so how the electric current will be there inside a conductor. How it looks like? So electric current in a conductor, how it is? See here, it is, there is if it is a electric current conductor is there, means it is the wire ene it is shape alli irutte, wire actually shape alli irutte, correct? wire shape alli irutte, tumba tellagirutte idu nಮಗೆ ನಮಗೆ ಕಾಣಿಸಲ್ಲ. So if it is, there is an electric current, there is a electric current conductor, means there exists an electric field E. Very very important. So why it is electric field is there? Suppose if it is a here negative charges are there, if it is positive charges are there, it consists of 2 charges. It is positive and it is negative. Due to this one, what is that? There is an electric field. ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇರೋದ್ರಿಂದ ಏನ್ ಹೇಳಿದೆ ನಾನು? ಸೊ ದೇ ವಿಲ್ ಡ್ರಿಫ್ಟ್ ಟುವರ್ಡ್ಸ್ ದ ಕಂಡಕ್ಟರ್. ಡ್ರಿಫ್ಟ್ ಅಂತಂದೇನು? ತುಂಬಾ ಫಾಸ್ಟ್ ಆಗಿ ಮೂವ್ ಆಗುವಂತ ಎಲೆಕ್ಟ್ರಾನ್ಸ್ ನಾವು ಡ್ರಿಫ್ಟ್ ಅಂತ ಹೇಳ್ತೀವಿ.
ತುರ್ಕೊಂಡು ಹೋಗೋದು ಅಂತ ಹೇಳ್ತಾರಲ್ಲ, ತುರ್ಕೊಂಡು ಹೋಗೋದು, ನುಗ್ಗೋದು, ಆ ತರ ಡ್ರಿಫ್ಟ್ ಆಗ್ಬಿಡುತ್ತೆ ಇಲ್ಲಿಂದ ಇಲ್ಲಿ ತನಕ. ಸೊ ದಟ್ ವಾಟ್ ಇಸ್ ದಿಸ್, ನ್ಯೂಟ್ರಲೈಸ್ ಆಗ್ಬೇಡ ನಾವು. ಸೊ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ಅಂತ ಹೇಳಿ ನ್ಯೂಟ್ರಲೈಸ್ ಆಗುತ್ತೆ. ಅವಾಗ ಏನಾಯ್ತು, ದ ಕರೆಂಟ್ ದಸ್ ವಿಲ್ ಸ್ಟಾಪ್ ಆಫ್ಟರ್ ಎ ವೈಲ್ ಅಂಡರ್ ರೈಸಸ್. ಎಲ್ಲದೂ ಸಹ ಮೂವ್ ಆದ ತಕ್ಷಣ ಏನಾಯ್ತು, ಈ ಎಷ್ಟು ಪಾಸಿಟಿವ್ ಚಾರ್ಜಸ್ ಸಹ ಇಷ್ಟು ನೆಗೆಟಿವ್ ಚಾರ್ಜಸ್ ಹೋಗಿ ಎಲ್ಲ ಆಗೋಷ್ಟೊತ್ತಿಗೆ ಕರೆಂಟ್ ಸ್ಟಾಪ್ ಆಗ್ಬಿಡುತ್ತೆ. ಎಲ್ಲಿ ತನಕ ಪಾಸಿಟಿವ್ ಚಾರ್ಜಸ್ ಮೂವ್ ಆಗ್ತಿರುತ್ತೆ ಅಲ್ಲಿ ತನಕ ಸೊ ನೋ ಕರೆಂಟ್ ವಿಲ್ ಫ್ಲೋ. ಓಕೆ, ಸೊ ದಿಸ್ ಇಸ್ okay. So ಇವಾಗ ಏನ್ ಮಾಡಿದ್ವಿ, ಅದಕ್ಕೋಸ್ಕರ we are applying some force so that it will produces the current. Now it is what, now after this we are studying. ಓಕೆ, ಸೊ ದಿಸ್ ವಿಲ್ ರಿಸಲ್ಟ್ ಇನ್ ಕಂಟಿನ್ಯೂಸ್ ಫ್ಲೋ ಆಗುತ್ತೆ. ಅದೇ ಇಲ್ಲೇ ಹೀಗೆ ಇಟ್ಬಿಟ್ರೆ, ಓಪನ್ ಆಗಿ ಇಟ್ಬಿಟ್ರೆ ಕರೆಂಟ್ ಫ್ಲೋ ಆಗುತ್ತೆ ಸ್ವಲ್ಪ ಹೊತ್ತು ತನಕ. ಅದಕ್ಕೆ ಏನ್ ಮಾಡ್ಬೇಕು, ಕಂಟಿನ್ಯೂಸ್ ಆಗ್ಬೇಕಂತಂದ್ರೆ, ಕಂಟಿನ್ಯೂಸ್ ಡ್ರಿಫ್ಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಅಪ್ಲೈ ಸಮ್ ಪೊಟೆನ್ಶಿಯಲ್ ಡಿಫರೆನ್ಸ್. ಅದನ್ನೇ ನಾವು ಬ್ಯಾಟ್ರಿ ಅಂತ ಹೇಳಿದ್ದು. ಆ ಬ್ಯಾಟ್ರಿಯಿಂದ ಆದ್ರೆ ಕಂಟಿನ್ಯೂಸ್ ಫ್ಲೋ ಆಗುತ್ತೆ ಎಲ್ಲಿ ತನಕ ಬ್ಯಾಟ್ರಿ ಆನ್ ಆಗಿರುತ್ತೋ. ಸೊ ಬ್ಯಾಟ್ರಿ ಆನ್ ಆಗ್ಬೇಕಂದ್ರೆ ಏನಾಗುತ್ತೆ, ಅದು ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಡ್ಬೇಕಂದ್ರೆ ಏನು, ಪಾಸಿಟಿವ್ ನೆಗೆಟಿವ್ ಇರ್ಬೇಕಂದ್ರೆ ಅಂದ್ರೆ ಏನಾಯ್ತು, ಯು ಹ್ಯಾವ್ ಟು ಕನೆಕ್ಟ್ ಮಾಡ್ಬೇಕು, ಪಾಸಿಟಿವ್ ಟು ನೆಗೆಟಿವ್ ಕನೆಕ್ಟ್ ಮಾಡಿ ಕ್ಲೋಸ್ಡ್ ಲೂಪ್ ಅಲ್ಲಿ ಇದ್ರೆ, ಕ್ಲೋಸ್ ಲೂಪ್ ಅಲ್ಲಿ ಇರೋ ತನಕ ಸೊ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ ಅಲ್ಲಿ ತನಕ. ಸ್ವಿಚ್ ಆಫ್ ಮಾಡೋ ತನಕ, ಸ್ವಿಚ್ ಆಫ್ ಮಾಡೋದ್ರಿಂದ ಸರ್ಕ್ಯೂಟ್ ನ ಬ್ರೇಕ್ ಮಾಡಿದ್ವಿ ಅಂತ ಅಂದ್ರೆ ಕ್ಲೋಸ್ ಲೂಪ್ ನ ಸ್ಟಾಪ್ ಮಾಡಿ ಓಪನ್ ಆಗ್ಬಿಡ್ತದೆ. ಹಾಗಾಗಿ ಏನಾಯ್ತು, ಸೊ ಕರೆಂಟ್ ಫ್ಲೋ ಆಗಲ್ಲ ಅಲ್ಲಿ ತನಕ ಸಹ ಕರೆಂಟ್ ಫಾಸ್ಟ್ ಆಗಿ ಫ್ಲೋ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇರುತ್ತೆ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೌ ಅಬೌಟ್ ವಾಟ್, ನೌ ಅಬೌಟ್ ದ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದೆಲ್ಲದನ್ನು ಸಹ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀರಾ. ಸೊ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಾಗತ್ತೆ ನೋಡಿ, ಓ ಇದು ನಾವು ಕಲ್ತಿದೀವಿ ಅಂತ ಅನ್ಸುತ್ತೆ ನಿಮ್ಗೆ. ಸೊ ದಿಸ್ ಇಸ್ ನೋನ್ ಆಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಓಮ್ಸ್ ಲಾ. ಓಮ್ ಇಸ್ ದ ನೇಮ್ ಆಫ್ ದ ಸೈಂಟಿಸ್ಟ್, ವಾಟ್ ಹಿ ಟೋಲ್ಡ್. ಸೊ ಇವಾಗ ಇಷ್ಟೆಲ್ಲ ಆಯ್ತು, ಕರೆಂಟ್ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಿದೆ, ಎಲ್ಲ ಆಗ್ತಿದೆ ಅಂದಾಗ ಅದಕ್ಕೆ ಎಕ್ಸ್ಪೆರಿಮೆಂಟ್ ಸಹ ಮಾಡಿದಿರಾ 10th ಅಲ್ಲಿ. ಅಂದ್ರೆ ಏನರ್ಥ, ಒಂದು ಕ್ಲೋಸ್ಡ್ ಕಂಡಕ್ಟರ್ ಕ್ಲೋಸ್ಡ್ ಲೂಪ್ ತಗೊಂಡಿದ್ದೀರಾ. ಸೊ ಅದೇನಿದೆ, ಒಂದು ಬ್ಯಾಟ್ರಿ ಇದೆ, ಕರೆಕ್ಟಾ. ಸೊ ಬ್ಯಾಟ್ರಿ ಇದೆ, ನೆಕ್ಸ್ಟ್ ಏನಿದೆ, ಒಂದು ಆಮೀಟರ್ ಇದೆ. ಆಮೀಟರ್ ಅಂದ್ರೆ ಏನು, ammeter is a device which is used to measure the current. ಓಕೆ, ಇದೊಂದು ಆಮೀಟರ್ ಇದೆ. ಸೊ ಇದು ಪ್ಲಸ್, ಈ ತರ ಆಮೀಟರ್ ಯಾವಾಗಲೂ ಸಹ ಏನ್ ಕನೆಕ್ಟ್ ಮಾಡ್ಬೇಕು, ಸೀರೀಸ್ ಅಲ್ಲೇ ಕನೆಕ್ಟ್ ಮಾಡ್ಬೇಕು ಸರ್ಕ್ಯೂಟ್ಸ್ ಅಲ್ಲಿ. ಅಂಡ್ ವೋಲ್ಟ್ ಮೀಟರ್ ನ ಯಾವಾಗಲೂ ಸಹ ಏನ್ ಮಾಡ್ಬೇಕು, ಸೊ ವೋಲ್ಟ್ ಮೀಟರ್ ಇದೆ ಅಂತ ಹೇಳ್ಕೊಳ್ಳಿ. ಸೊ ವೋಲ್ಟ್ ಮೀಟರ್ ಯಾವಾಗಲೂ ಪ್ಯಾರಲಲ್ ಕನೆಕ್ಟ್ ಮಾಡ್ಬೇಕು. ಸೊ ಇದು ಸರ್ಕ್ಯೂಟ್ ಅಂತ. ಸೊ ನಾವು ಇಟ್ ಇಸ್ ವಾಟ್, ಅದು ಸದ್ಯಕ್ಕೆ ಇಲ್ಲಿ ಬರೆದಿರ್ತೀನಿ ನಾನು, ಆಮೇಲೆ ನೋಡೋಣ ನೆಕ್ಸ್ಟ್. ಸೊ ಇಟ್ ಇಸ್ ಈ ತರ ಇರುತ್ತೆ. ಅವಾಗ ಏನಾಯ್ತು, ವೋಲ್ಟೇಜ್. ಇವಾಗ ಏನ್ ಮಾಡ್ತಿದ್ದೀರಾ, ಇಫ್ ಯು ಮೆಜರ್ ದ ಕರೆಂಟ್, ಏನಿದೆ ಇಲ್ಲಿ ಬ್ಯಾಟ್ರಿ ಇರೋದ್ರಿಂದ, ಬ್ಯಾಟ್ರಿಯಿಂದ ಫ್ಲೋ ಆಗಂತ ಏನು, ಬ್ಯಾಟ್ರಿ ಇರೋದ್ರಿಂದ ವೋಲ್ಟೇಜ್ ಡಿಫ್ರೆನ್ಸ್ ಇದೆ. ಬ್ಯಾಟ್ರಿಯಿಂದ ಕರೆಂಟ್ ಕಂಡಕ್ಟರ್ ಮೂಲಕ ಎಲೆಕ್ಟ್ರಾನ್ಸ್ ಪಾಸ್ ಆಗಿ ಆಮೀಟರ್ ಅಲ್ಲಿ ರೀಡಿಂಗ್ಸ್ ತೋರಿಸುತ್ತೆ. ವಾಟ್ ದಟ್ ಶೋಸ್, ಆಮೀಟರ್ ರೀಡಿಂಗ್ ಇಸ್ ನಥಿಂಗ್ ಬಟ್ ಕರೆಂಟ್, ಅಮೌಂಟ್ ಆಫ್ ಕರೆಂಟ್. ಓಕೆನಾ. ಅಂಡ್ ಈ ಕರೆಂಟ್ ಅನ್ನ ಹೇಗೆ ಮೆಷರ್ ಮಾಡ್ತೀವಿ, ಎಷ್ಟು ಅಂತ ತೋರಿಸುತ್ತೆ. ಓಕೆ, ನೀವು ಮೆಷರ್ ಹಂಗೇನೆ ವೋಲ್ಟ್ ಮೀಟರ್ ಏನ್ ತೋರಿಸುತ್ತೆ, ವೋಲ್ಟ್ ಮೀಟರ್ ಅಲ್ಲಿ ವೋಲ್ಟೇಜ್ ಮೆಜರ್ಮೆಂಟ್ ತೋರಿಸುತ್ತೆ. ಅಂದ್ರೆ ಏನು, ಅಕಾರ್ಡಿಂಗ್ ಟು ದಿಸ್, ಅಕಾರ್ಡಿಂಗ್ ಟು ಓಮ್ಸ್ ಲಾ, ದಿಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಪ್ರೊಡ್ಯೂಸ್, ಅದು ವೋಲ್ಟೇಜ್ ಪ್ರೊಡ್ಯೂಸ್. ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಒಂದೇ, ವೋಲ್ಟೇಜ್ ಅಂದ್ರೆ ಒಂದೇ. ನೆಕ್ಸ್ಟ್ ಬರುತ್ತೆ EMF ಅಂತ ಅಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ, ದಟ್ಸ್ ಆಲ್ಸೋ ಸೇಮ್. ಓಕೆ ಅಂತ ಅನ್ಕೊಳ್ಳಿ ನೀವು ಇವಾಗ. ಓಕೆ, ಅದು ಡಿಫರೆನ್ಸಸ್ ಆಮೇಲೆ ನೆಕ್ಸ್ಟ್ ಹೇಳೋಣ. ಇವಾಗ ಎಲ್ಲದು ಸೇಮ್. ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಅಪ್ಲೈಡ್ ವೋಲ್ಟೇಜ್ ಎಷ್ಟಿದೆ, ವೋಲ್ಟೇಜ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ದಿಸ್ ಇಸ್ ನೋನ್ ಆಸ್ ದ ಓಮ್ಸ್ ಲಾ. ಅವನೇನ್ ಮಾಡ್ದ, ಅದನ್ನು ಗೊತ್ತಿದೆ ನಿಮ್ಗೆ ಅಲ್ವಾ. He he calculated his experimental result through a graph. He plotted a graph across P versus I and he got what? He got a straight line like this. ಯಾಕಂದ್ರೆ ಎರಡು ಸೇಮ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು, ವೋಲ್ಟೇಜ್ ಜಾಸ್ತಿ ಆದ್ರೆ ಕರೆಂಟ್ ಜಾಸ್ತಿ ಆಗುತ್ತೆ, ಕರೆಂಟ್ ಜಾಸ್ತಿ ಆದ್ರೆ ವೋಲ್ಟೇಜ್ ಜಾಸ್ತಿ ಆಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಷ್ಟೆಲ್ಲ ಆದ್ಮೇಲೆ he calculated a slope for this. What is the meaning of slope? ಸೊ ಇಲ್ಲೊಂದು ಟ್ರಯಾಂಗಲ್ ನ ಹಾಕೋಣ, ಈ ತರ ಕರೆಸ್ಪಾಂಡಿಂಗ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್ ಹಾಕಿದ್ರೆ ಅವಾಗ ಸ್ಲೋಪ್ ಅಂತ ಬರುತ್ತೆ. ದಟ್ ಈಸ್ this distance is what, this distance is highest ಅಂತ ಇಟ್ಕೊಳ್ಳಿ, V1 ಅಂತ ತಗೋಣ. ಓಕೆ, ಇದು V, ಇದಕ್ಕೆ ಎಕ್ಸಾಕ್ಟ್ ಆಗಿ ಬರೀರಿ. ದಿಸ್ ಇಸ್ V1. ಓಕೆ, ದಿಸ್ ಇಸ್ V2, ದಿಸ್ ಇಸ್ V1. ಕರೆಸ್ಪಾಂಡಿಂಗ್ ಆಗಿ ಬರೆಯೋಣ. ಓಕೆ, ಕರೆಂಟ್ ಎಷ್ಟಿದೆ, I1 ಮತ್ತೆ I2. ಇದೆರಡು ಡಿಫ್ರೆನ್ಸ್ ಇದೆಲ್ಲ, V2 minus V1, V2 minus V1 divided by I2 minus I1. Okay, this difference is known as slope. And this difference ಏನಿದೆ, ಒಂದು ಮೆಟೀರಿಯಲ್ ತಗೊಂಡ್ರೆ, ಒಂದು ವೈರ್ ತಗೊಂಡ್ರೆ, ಕಾಪರ್ ವೈರ್ ತಗೊಂಡ್ರೆ, ಅವನೇನ್ ಕಂಡು ಹಿಡಿದ, ಈ ಡಿಫ್ರೆನ್ಸಸ್ ಕಾನ್ಸ್ಟೆಂಟ್ ಆಗಿದೆ ಅಂತ. ಈ ಸ್ಲೋಪ್ ಇದೆ ಅಲ್ಲ, ಸ್ಲೋಪ್ ವಿಲ್ ಕಾಲ್ಡ್ ಆಸ್ ಸ್ಲೋಪ್. ಓಕೆ, ಅದು ಕಾನ್ಸ್ಟೆಂಟ್ ಆಗಿ ಬರ್ತಾ ಇತ್ತು ಅವನಿಗೆ ಒಂದ್ ಮೆಟೀರಿಯಲ್ ಅಂದ್ರೆ ವೈರ್ ಅಲ್ಲಿ. ಸೊ ಅದಕ್ಕೆ ಏನ್ ಮಾಡ್ದ, ದಟ್ ಈಸ್ ಅ ಕಾನ್ಸ್ಟೆಂಟ್. ಅಂಡ್ ದಟ್ ಸ್ಲೋಪ್ ಹಿ ಗೇವ್ ಆಸ್ ಅ one word that is known as resistance, R. Okay, resistance ಅಂತಾನೆ ಹೇಳಿ, ರೆಸಿಸ್ಟರ್ ಅಲ್ಲ, resistance. Resistor is a instrument we will use. Okay, resistance is a, what is resistance? It is a
that is flow of, that is opposition to the flow of electric current in any device ಅಥವಾ any conductor, that is known as resistance. ಅಂದ್ರೆ ಪ್ರತಿ ಒಂದನ್ನು ಸಹ, ಅಂದ್ರೆ ಪ್ರತಿ ಒಂದು, ಈಗ ಏನ್ ಹೇಳಿದೆ, ಡೈರೆಕ್ಟ್ ಆಗಿ ಮೆಟಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ ಅಂತ ಹೇಳಿ. ಸೊ ಅವಾಗ ಏನಾಯ್ತು, ಆ ಫ್ಲೋ ಆಗುತ್ತೆ, ಬಟ್ ಏನಾಯ್ತು, ಇಲ್ಲಿರುವಂತಹ ಮಾಲಿಕ್ಯೂಲ್ಸ್ ಇರುತ್ತಲ್ಲ ಅದು ಬಿಡಲ್ಲ, ಅದನ್ನ ಈಸಿಯಾಗಿ ಫ್ಲೋ ಆಗುತ್ತೆ. ಅದನ್ನ ಏನಂತೀವಿ ನಾವು, ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆಪೋಸಿಷನ್ ಫೋರ್ಸ್ ಅಂತ ಹೇಳ್ಬೋದು, ಅಥವಾ ಆಪೋಸಿಷನ್ ಫ್ರಿಕ್ಷನ್ ಅಂತ ಹೇಳ್ತೀವಲ್ವಾ, ಅದೇ ತರ. ಓಕೆ, ಆಪೋಸಿಷನ್ ಟು ದ flow of charge carriers, ಇಲ್ಲಿ ಎಲೆಕ್ಟ್ರಾನ್ಸ್ ಇರ್ತಾನೆ, to the flow of electrons, that is known as the resistance. ಪ್ರತಿ ಒಂದನ್ನು ಸಹ, ಸೊ ಕಂಡಕ್ಟರ್ಸ್ ಏನಿದೆ, ನಾವೇನ್ ಹೇಳಿದೀವಿ, ಇಟ್ ವಿಲ್ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ಇಟ್, ಕರೆಕ್ಟಾ, ಬಟ್ ಎಲೆಕ್ಟ್ರಾನ್ಸ್ ಟು ಪಾಸ್ ಥ್ರೂ ಇಟ್, ಹೌದಾ, ಬಟ್ ಸ್ಟಿಲ್ ಇಟ್ ಆಫರ್ಸ್ ಸಮ್ ರೆಸಿಸ್ಟೆನ್ಸ್, ತುಂಬಾನೇ ಕಡಿಮೆ, ಬಟ್ ಇಟ್ ಆಫರ್ಸ್ ಸಮ್ ರೆಸಿಸ್ಟೆನ್ಸ್, ವೆರಿ ವೆರಿ ಲೆಸ್, ಬಟ್ ಇಟ್ ಆಫರ್ಸ್ ಸಮ್ ರೆಸಿಸ್ಟೆನ್ಸ್. ಇನ್ಸುಲೇಟರ್ಸ್ ಇರುತ್ತಲ್ಲ, we know that, okay, electrons cannot flow through the, ಅಥವಾ electric current cannot flow through the insulators, like wood ಇರ್ಬೋದು, thermocol ಇರ್ಬೋದು, ಅದೆಲ್ಲ ಫ್ಲೋ ಆಗಕ್ಕಾಗಲ್ಲ. ಯಾಕೆ ಅಂತಂದ್ರೆ it offers high resistance to the flow of electric current, ಅದು ಬಿಡೋದೇ ಇಲ್ಲ, that means high resistance. ನಿಮ್ಗೆ ವ್ಯಾಲ್ಯೂಸ್ ಗೊತ್ತಿದೆ, ಸೊ ವ್ಯಾಲ್ಯೂಸ್ ಏನದು, ಯಾವ್ದು ಗುಡ್ ರೆಸಿಸ್ಟೆನ್ಸ್ ಇರುತ್ತೆ ಅದ್ರ ವ್ಯಾಲ್ಯೂಸ್ ಎಷ್ಟಿರುತ್ತೆ, 10 ಆಮೇಲೆ ಹೇಳ್ತೀನಿ ರೆಸಿಸ್ಟಿವಿಟಿಯಲ್ಲಿ 10⁸ ಅಷ್ಟಿರುತ್ತೆ, ಇದು 10⁻+8 ಅಥವಾ 16 ಆ ತರನು ಹೋಗುತ್ತೆ. These are all what the differences between resistance, conductors and insulators on the basis of the word resistance. Okay, conductors, insulators first ಗೆ ಹೇಳಿದ್ದೇನು, ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ಇರಲ್ಲ ಅಂತ. ಇವಾಗ ಇನ್ನೊಂದು ಹೇಳ್ತಾ ಇದೀವಿ, on the basis of resistance ಏನಿದೆ, it offers less resistance, it offers more resistance, ಅದು ಸಹ ಇದೆ. ರೆಸಿಸ್ಟೆನ್ಸ್ ಅನ್ನು opposition to the flow of, okay, of electrons. Suppose, ಸೊ ಏನಿದೆ ರೆಸಿಸ್ಟೆನ್ಸ್ ಅಂದ್ರೆ, ಹೇಗೆ, ಯಾವ್ದ ಮೇಲೆ ಈ ರೆಸಿಸ್ಟೆನ್ಸ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೋಡೋಣ. ಸೊ ಇವಾಗ ಏನ್ ಮಾಡೋಣ, ರೆಸಿಸ್ಟೆನ್ಸ್ ಒಂದು ಕಂಡಕ್ಟರ್ ತಗೋಣ, ದಿಸ್ one conductor is there. Okay, so if this conductor is having a length L, okay, length is L, and area of cross section ಅಂದ್ರೆ ಯೂಶಲಿ ಕಂಡಕ್ಟರ್ ವೈರ್ ತರ ಕಾಣಿಸ್ತಾ ಇದೆ, ಇಟ್ಸ್ ನಾಟ್ ಎ ವೈರ್, ಇಟ್ ಇಸ್ ಸಿಲಿಂಡರ್, ಈ ತರ ಹೀಗೆ ಇರುತ್ತೆ ಆಕ್ಚುಲಿ, ಕರೆಕ್ಟ್, cylindrical shape ಅಲ್ಲಿ ಇರುತ್ತೆ ವೈರ್, ಹೌದಾ. So this is a wire, okay. If it is a wire means A is the area of cross section. If you take A as the area of cross section of the wire, then what happens, the resistance, okay, is directly proportional to the length of the wire and inversely proportional to the area of cross section. ಇದು ಕಂಡೀಷನ್, ಓಕೆ, ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ದಾರೆ. ಸೊ ಇದು ಲೆಂತ್, resistance is directly proportional to the L and inversely proportional to area of cross section. Now, if you remove this proportionality and if you put the constant, then R is equal to rho into L by A. ಇದೆಲ್ಲದನ್ನು ಸಹ ನಾವು 10th standard ಅಲ್ಲಿ ಸ್ಟಡಿ ಮಾಡಿದೀವಿ. So rho is what? Rho is nothing but one quantity that is known as the resistivity. Resistivity is nothing but what? It is a characteristics of the each and every material. ಅಂದ್ರೆ ಇಷ್ಟು ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ ಅಂತ ಇರುತ್ತೆ. ಯಾವುದು, ಸಪೋಸ್ ಇಫ್ ಯು ಟೇಕ್ ಕಾಪರ್ 6.625 ಅಂತ, ಅದೊಂದು 10⁻⁻⁻, ಅದು ಕಾನ್ಸ್ಟೆಂಟ್. ಐರನ್ ತಗೊಂಡ್ರೆ ಅದು ಕಾನ್ಸ್ಟೆಂಟ್, ಅಲ್ಯೂಮಿನಿಯಂ ತಗೊಂಡ್ರೆ ಅದು ಕಾನ್ಸ್ಟೆಂಟ್. ಅದೇ ಥರ್ಮೋಕೋಲ್ ತಗೊಂಡ್ರೆ ನೀವು 10⁻18 ಏನೋ ಬರುತ್ತೆ, 10⁻10 ಏನೋ ಬರುತ್ತೆ, ಪ್ಲಸ್, ಇಟ್ ಇಸ್ ನಾಟ್ ಮೈನಸ್, ಅಷ್ಟು ಬರುತ್ತೆ. ಅದು ಒಂದ್ ಮೆಟೀರಿಯಲ್ ಅದು ಕಾನ್ಸ್ಟೆಂಟ್. ವ್ಯಾಲ್ಯೂ ಆಫ್ ವ್ಯಾಲ್ಯೂ ಆಫ್ ದಿಸ್ ಒನ್ ಇಸ್ ಕಾನ್ಸ್ಟೆಂಟ್, ಬಟ್ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಲೆಂತ್ ಅಂಡ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ರೆಸಿಸ್ಟೆನ್ಸ್, ದ ನೇಮ್ ಆಫ್ ದ ಯೂನಿಟ್ ಏನ್ ಕೊಟ್ಟಿದ್ದಾರೆ ರೆಸಿಸ್ಟೆನ್ಸ್ ಗೆ, ನೇಮ್ ಆಫ್ ದ ಸೈಂಟಿಸ್ಟ್ ತಾನೆ. ಸೊ ಹಿಂಗೆ ಬರುತ್ತೆ, ವೋಲ್ಟೇಜ್ ಡಿವೈಡ್ ಬೈ ಕರೆಂಟ್. ವೋಲ್ಟೇಜ್ ಡಿವೈಡ್ ಬೈ ಕರೆಂಟ್ ಅಂದ್ರೆ ಏನು, ಸೊ ವೋಲ್ಟೇಜ್ ನ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಕರೆಂಟ್ ನ ಆಂಪಿಯರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಹೌದಾ. ಅಥವಾ ಇದಕ್ಕೆ ಹೆಸರು ಓಮ್, ಓಕೆ, ಓಮ್ ಅಂತ ಇದೆ, ಓಕೆ, ಈ ತರ ಬರೀಬಹುದು, ಓಕೆ, ಅಥವಾ ಈ ತರ ಹೀಗೆ ಬರೀತೀವಿ, ಓಕೆ. ದಿಸ್ ಇಸ್ ರೆಸಿಸ್ಟೆನ್ಸ್ ಗೆ ಒಂದು ಸಿಂಬಲ್, ಯೂನಿಟ್, ಓಕೆ, ಎಸ್ ಯೂನಿಟ್ ಆಫ್ ದಿಸ್ ಒನ್. ನೆಕ್ಸ್ಟ್ ಒನ್ ಇಸ್ ವಾಟ್, ನೆಕ್ಸ್ಟ್ ಒನ್ ಇಸ್, ಈಗ ಓಮ್ಸ್ ಲಾ ಆಯ್ತು. ಇವಾಗ ಏನ್ ಮಾಡ್ಬೇಕು, ಇನ್ ಟರ್ಮ್ಸ್ ಆಫ್ ವೆರಿ ವೆರಿ, ಇದೆಲ್ಲದನ್ನು ಸಹ ಇಂಪಾರ್ಟೆಂಟ್, ಪ್ರತಿ ಒಂದನ್ನು ಸಹ ನಾನು ಹೇಳಿದ್ದೆಲ್ಲ ಇಂಪಾರ್ಟೆಂಟ್ ಅಲ್ಲ ಇಷ್ಟು ತನಕ. ಈಗ ವಾಟ್ ವಿ ಆರ್ ಎಕ್ಸ್ಪ್ಲೈನಿಂಗ್ ನೌ, ಇಟ್ ಇಸ್ ಅಬೌಟ್ ದ so when the constant of proportionality depends upon the material of the conductor but not as a dimensions. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇದೆಲ್ಲ, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ದ ಲೆಂತ್, ಏರಿಯಾ, ಆ ತರದ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಮೆಟೀರಿಯಲ್ ಅಂಡ್ ಟೆಂಪರೇಚರ್, ನಾಟ್ ಆನ್ ದ ಡೈಮೆನ್ಷನ್ಸ್. ಲೆಂತ್, ಏರಿಯಾ ಏನಿಲ್ಲ, ಅದು ಹೇಳಿದ್ನಲ್ಲ, ಕಾಪರ್ ತಗೊಂಡು ಎಷ್ಟುದ್ದ ಕಾಪರ್ ವೈರ್ ಬೇಕಾದ್ರೆ ಲೆಂತ್ ತಗೊಳ್ಳಿ, ಅದ್ರ ರೆಸಿಸ್ಟಿವಿಟಿ ಸೇಮ್ ಇರುತ್ತೆ. ಐರನ್ ತಗೊಂಡ್ರೆ ಎಷ್ಟುದ್ದ ತಗೊಳ್ಳಿ, ಅಥವಾ ಯಾವುದೇ ದಪ್ಪನ ತಗೊಳ್ಳಿ, ಚಿಕ್ಕದಾರ ತಗೊಳ್ಳಿ, ಬಟ್ ಇಟ್ ಇಸ್ ದಿಸ್ ಒನ್. ರೆಸಿಸ್ಟಿವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರೋ, ಓಕೆ, ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ಓನ್ಲಿ ಆನ್ ದ ನೇಚರ್ ಆಫ್ ದ ಮೆಟೀರಿಯಲ್. ಮತ್ತೆ ಟೆಂಪರೇಚರ್ ಆಲ್ಸೋ, ನೇಚರ್ ಆಫ್ ಮೆಟೀರಿಯಲ್ ಅಂಡ್ ಟೆಂಪರೇಚರ್.
ನಾಟ್ ಆನ್ ದ ಶೇಪ್ ಸೈಜ್, ಡೈಮೆನ್ಷನ್ ಮೇಲೆ ಡಿಪೆಂಡ್, ಶೇಪ್ ಸೈಜ್ ಮೇಲೆ ಡಿಪೆಂಡ್ ಆಗಲ್ಲ. ಇದು 1 ಮಾರ್ಕ್ ಕ್ವಶನ್ ಗೆ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಸೊ ಇದು ಈ ತರದೆಲ್ಲ ತುಂಬಾ ಇಂಪಾರ್ಟೆಂಟ್, ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇಸ್ ವಾಟ್, ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಡಿರೈವ್ ಮಾಡ್ತಾ ಹೋಗೋಣ ನೆಕ್ಸ್ಟ್. ಸೊ ಏನಿದೆ ಕರೆಂಟ್ ಡೆನ್ಸಿಟಿ ಬಗ್ಗೆ ಮಾಡ್ತಾ ಹೋಗೋಣ. ಡಿಫ್ರೆಂಟ್ ಒನ್, ಡ್ರಿಫ್ಟ್ ವೆಲಾಸಿಟಿ ಎಲ್ಲದನ್ನು ಸಹ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಇವಾಗ. ಸೊ ರೋ is what, ರೋ is the resistivity of the material. ಅದನ್ನು ಸ್ಟಡಿ ಮಾಡಿದ್ವಿ ನಾವು ಇವಾಗ. Now in this equation, ಇದು R is equal to rho into L by A ಇದೆಲ್ಲ, ಅಥವಾ V is equal to IR ಅಲ್ಲಿ ಇದನ್ನ ಅಪ್ಲೈ ಮಾಡೋಣ, ಏನು ಓಮ್ಸ್ ಲಾ ಅಲ್ಲಿ ಹಾಕೋಣ ಇದನ್ನ ರೆಸಿಸ್ಟೆನ್ಸ್ ವ್ಯಾಲ್ಯೂನ. We know that V is equal to I into R, correct? But R is what R is, instead of I into rho into L by A. Okay, now this is the equation. I by A is nothing but, what is this? I is what? I is the current divided by area of cross section. A is what? It is the one term called, you know, we will call it as a current density. Density ಅಂದ್ರೆ ಎಷ್ಟು amount of charges ಇದೆ ಅಥವಾ ಎಷ್ಟು current ಇದೆ in a given area of cross section, that is known as current density. Instead of I by A, what I can write? I can write it as G. Okay, na? So this is how we are writing. So instead of that, I will write like this. Okay. So units of current density is ampere per meter square. ಹೌದಾ? Current density is, that is ampere per meter square. ಇದೆಲ್ಲ questions ಕೇಳ್ತಾರೆ. E is the, now what is this? If you write V is equal to, correct? I ಇಲ್ಲ, A ಇಲ್ಲ, ಅದ್ರ ಬದಲಿಗೆ J ಬರ್ದು rho into L ಬರೀತೀನಿ. ಬರಿಬೋದಾ? Next is what? Next is instead of V, okay, I can write instead of electric field, correct? Electric field is the magnitude of the uniform electric field in the conductor whose length is L, then the potential difference V across the A. If E is the electric field, okay, it is having a length L, and potential difference V is equal to how much? E times of L. Last class, okay, this is the equation. So E and L is there. That's why we are writing E into L. E into L is equal to, instead of V, I am writing E into L, J into rho into L. ಏನಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿರೋದಷ್ಟೇ ಎಲ್ಲದಕ್ಕೂ ಸಹ. V ಬದಲಿಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನಿತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು, ಇಂಟು ಲೆಂತ್ ಇತ್ತು. ಸೊ ದಟ್ಸ್ ವೈ ಐ ಸಬ್ಸ್ಟಿಟ್ಯೂಟೆಡ್ ಹಿಯರ್. ಸೊ ಅಂಡ್ J into rho into L. So J is what? Current density into rho is the resistivity. ಏನಿತ್ತು ಅದನ್ನ ಬರ್ದ್ವಿ. The above, that is E is equal to J into rho. L cancel ಆಗುತ್ತೆ. So E is equal to J into rho. This is the Ohm's law. Very, very important. Current density into resistivity. Electric field. How much electric field is produced? ಸೊ ಎಲೆಕ್ಟ್ರಿಸಿಟಿ ಇದೆ ಅಂದ್ರೆ ಏನಾಯ್ತು, ಇಲ್ಲಿ ಒಂದು ಎಲೆಕ್ಟ್ರಿಕ್ ಕರೆಂಟ್ ಇರುವಂತಹ ವೈರ್ ಫ್ಲೋ ಆಗ್ತಿದೆ ಅಂದ್ರೆ ಸುತ್ತ ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ, ಕರೆಕ್ಟಾ? ಸೊ ಯಾವ್ದ್ರ ಸುತ್ತ ರೇಡಿಯೇಟ್ ಆಗುತ್ತೆ ಲಾಸ್ಟ್ ಕ್ಲಾಸ್ ಹೇಳಿದೀವಲ್ಲ, ಇಲ್ಲಿ ಕರೆಂಟ್ ಇದೆ ಅಂದ್ರೆ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯೇಟ್ ಆಗುತ್ತೆ, ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಹೌ ಮಚ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್? J times the rho. ಎಲೆಕ್ಟ್ರಿಸಿಟಿ ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ಡೆನ್ಸಿಟಿಯನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, rho is okay, J into rho. Now what we know that R, you can write J is equal to sigma into E. Okay, I will write what is sigma and R. Okay, so now sigma, so ಇಷ್ಟೊತ್ತಂಗ ನಾವು resistivity ಬಗ್ಗೆ ಹೇಳಿದ್ವಿ, ಹೌದಾ? Now we are explaining about one more term, that is known as conductivity. Reciprocal of resistivity is nothing but conductivity and is given by 1 by rho, that is equal to sigma. Conductivity is 1 by rho. Okay, conductivity is resistivity is rho, 1 by rho is conductivity. 1 by rho ಅಂತ ನಾವು ಬರಬಹುದು, ಇನ್ನೊಂದು ಟರ್ಮ್ ಇದೆ ಸಿಗ್ಮಾ ಅಂತ ನಾವು ಬರೀಬಹುದು. ಸೊ ದಿಸ್ ಇಸ್ ದ ಕಂಡಕ್ಟಿವಿಟಿ. ಕಂಡಕ್ಟಿವಿಟಿ ಅಂದ್ರೆ ಏನು ಇವಾಗ? ಸೊ ಅಂದ್ರೆ ಏನಾಯ್ತು, ರೆಸಿಸ್ಟಿವಿಟಿ ಅಂದ್ರೆ ಎಷ್ಟು ರೆಸಿಸ್ಟೆನ್ಸ್ ನ ಆಫರ್ ಮಾಡುತ್ತೆ ಅಂತ ಅರ್ಥ ಆಯ್ತು. ರೆಸಿಸ್ಟಿವಿಟಿ ಯೂನಿಟ್ ಇಸ್ ವಾಟ್? ಓಮ್ ಮೀಟರ್. ಯೂನಿಟ್ ಲೆಂತ್ ಗೆ ಒಂದು ಯೂನಿಟ್ ಎಷ್ಟಿದೆ ಅಂತ ಹೇಳಿ ಮಾಡ್ತೀವಿ. ರೆಸಿಸ್ಟಿವಿಟಿ ಯೂನಿಟ್ ಇದು. ಓಕೆ, ಇಟ್ ಇಸ್ ಮೋ ಮೀಟರ್. ಮೋ ಇಸ್ ವಾಟ್? ಉಲ್ಟಾ MHO ಬರೀಬಹುದು ಕಂಡಕ್ಟಿವಿಟಿಗೆ, ಅಥವಾ ಹೀಗೂ ಬರೀಬಹುದು, ಉಲ್ಟಾ ಕ್ಯಾಪ್ ಸಹ ಬರೀಬಹುದು. ಮೋ ಮೀಟರ್, ದಟ್ ಇಸ್ ವಾಟ್? ದಟ್ ಇಸ್ ಅ ಕಂಡಕ್ಟಿವಿಟಿ. ಕಂಡಕ್ಟಿವಿಟಿ ಅಂದ್ರೆ ಕಂಡಕ್ಟೆನ್ಸ್. ಓಕೆ, ಅದ್ರ ಕಂಡಕ್ಟಿವೆನ್ಸ್ ಅಂತ ಹೇಳ್ತೀವಿ, ಸೈಮನ್ಸ್ ಅಂತ ಹೇಳ್ತೀವಿ, ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ, ಅದು ಕೆಮಿಸ್ಟ್ರಿ. ಸೊ ಮೋ ಮೀಟರ್ ಈ ತರ ಬರಿತೀವಿ, ಅಥವಾ ಓಮ್ ಬರ್ದ್ಬಿಟ್ಟು ಟು ದ ಪವರ್ ಆಫ್ -1 ಬರ್ದು ಈ ತರನು ಬರಿತೀವಿ. ಸುಮಾರಿದೆ ಇದರಲ್ಲಿ. ಸೊ ದಿಸ್ ಇಸ್ ದ ಈಕ್ವೇಶನ್, ದಿಸ್ ಇಸ್ ದ ರಿಲೇಷನ್. ಎಸ್ ಯೂನಿಟ್ ಫಾರ್ ಎಸ್ ಯೂನಿಟ್ ಅಲ್ಲ, ಎಸ್ ಯೂನಿಟ್ ಫಾರ್ ಇದನ್ನ ಹೇಳ್ಬೋದು ನಾವು, ಅಥವಾ ಎಸ್ ಯೂನಿಟ್ ಆದ್ರೆ ಈ ತರನೇ. ಎಸ್ ಯೂನಿಟ್ ಇಸ್ ಓಮ್ ಮೀಟರ್. ಓಮ್ ಬರ್ದು ಪರ್ ಹಾಕ್ಬೇಕು. ಉಲ್ಟಾ ಅಂದ್ರೆ ಓಮ್ ಹೀಗ್ ಬರೀತಿರಲ್ಲ, ಸೊ ರಿವರ್ಸ್ ಡೈರೆಕ್ಷನ್ ಅಲ್ಲಿ MHO ಬರೀಬೇಕು. ಹಂಗ ಬರೆದ್ರೆ ಕಂಡಕ್ಟಿವಿಟಿ ಆಗುತ್ತೆ. ಓಮ್ ಈ ತರ ಬರೆದ್ರು ಸಹ ಕಂಡಕ್ಟಿವಿಟಿ ಆಗುತ್ತೆ. ಅಂದ್ರೆ ಏನರ್ಥ? ರೆಸಿಸ್ಟಿವಿಟಿ ಅಂದ್ರೆ ಎಷ್ಟು ರೆಸಿಸ್ಟೆನ್ಸ್ ನ ಆಫರ್ ಮಾಡುತ್ತೆ ಅಂತ ಅರ್ಥ. ಕಂಡಕ್ಟಿವಿಟಿ ಅಂದ್ರೆ ಎಷ್ಟು ಕಂಡಕ್ಟ್ ಮಾಡುತ್ತೆ ಅಂತ ಅರ್ಥ. ಉಲ್ಟಾ ತಾನೆ, ರೆಸಿಸ್ಟೆನ್ಸ್ ಅಂದ್ರೆ ಬಿಡಲ್ಲ, ಕಂಡಕ್ಟ್ ಅಂದ್ರೆ ಬಿಡುತ್ತೆ ಅಂತಂದ್ರೆ ಎಷ್ಟು ಅಮೌಂಟ್ ಆಫ್ ಕರೆಂಟ್ ನ ಅದು ಇಷ್ಟು ಏರಿಯಾದಲ್ಲಿ ಎಷ್ಟು ಪಾಸ್ ಮಾಡಕ್ಕೆ ಅಲೋ ಮಾಡುತ್ತೆ ಅನ್ನೋದನ್ನ ನಾವು ಕಂಡಕ್ಟಿವಿಟಿ ಅಂತ ಹೇಳ್ತೀವಿ.
ಇದು ರೆಸಿಪ್ರೋಕಲ್ ಆಯ್ತು. ಹಾಗಾಗಿ ನಾನು ಏನ್ ಮಾಡಿದೆ, ಇನ್ಸ್ಟೆಡ್ ಆಫ್ ಜೆ ಇಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ ಆಕ್ಚುಲಿ ಜೆ ಇಸ್ ಈಕ್ವಲ್ ಟು ಹೌದಾ ಇ ಬೈ ರೋ ಆಯ್ತು. ಕರೆಕ್ಟ್, ಇ ಬೈ ರೋ ಆಯ್ತು. ಇನ್ಸ್ಟೆಡ್ ಆಫ್ ಇ ಬೈ ರೋ 1 by rho I can write sigma. That is conductivity. This is a Ohm's law, very very important. Okay, conductivity. Ohm's law is often said as a equivalent form. Addition to this in the next this is the Ohm's, this is also Ohm's law. Ohm's law in the form of what? Conductivity and current density. Electric field ಎಲ್ಲದನ್ನು ಸಹ V is equal to IR is one form. This is the other form of Ohm's law. ಏನ್ ಮಾಡಿದೀವಿ, ಜಸ್ಟ್ ಏನು ಕೆಲವೊಂದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀವಿ ಗೊತ್ತಿರೋ ವ್ಯಾಲ್ಯೂಸ್ ನ. ಆಮೇಲೆ ಏನ್ ಮಾಡಿದೀವಿ, ಜಸ್ಟ್ ವಿ ಸಬ್ಸ್ಟಿಟ್ಯೂಟೆಡ್ ದ ವ್ಯಾಲ್ಯೂಸ್ ಅಂಡ್ ರೀಅರೇಂಜ್ಮೆಂಟ್. ಆಫ್ಟರ್ ರೀಅರೇಂಜ್ಮೆಂಟ್ ವಿ ಆರ್ ಗೆಟಿಂಗ್ ದಿಸ್ ಒನ್. J is equal to sigma into E. Very important. Next is what? One second. So ಏನೇನಿದೆ ಅಂತ ನೋಡ್ಕೊಂಬರೋಣ ಸಿನಾಪ್ಸಿಸ್ ಅಲ್ಲಿ, ಇದರಲ್ಲಿ PPT ಅಲ್ಲಿ. Okay, so flow of X. Current is the directed rate of flow of electric charge through any cross section of a conductor is known as electric current. Delta Q then time is it is current is equal to dq by dt. So ಎಲ್ಲದನ್ನು ಸಹ ನಾನು ಹೇಳಿದ್ದೀನಿ. N is number of electron per volume. Okay, now it is instead of Q. Okay, Q ಬದಲಿಗೆ ಏನ್ ಬರೀತೀವಿ ನಾವು, we know that last class ಅಲ್ಲಿ explain ಮಾಡಿದ್ವಿ. Q is equal to, that is the quantization of charges, correct or not? N into E. Okay, correct or not? So it is quantization of charges ಅಲ್ಲಿ ಹೇಳಿದ್ವಿ. N is number of electron per unit volume. E is what? Is the charge. The 1.6 into the power of minus 1.6 into the power of minus 9. So that is a coulomb. Okay, that is a ಅದೆಲ್ಲ ಹೇಳಾಗಿದೆ. So last class ಅಲ್ಲಿ ಹೇಳಿದ್ವಿ. Area is a cross section area. V potential difference, conductivity ಎಲ್ಲದನ್ನು ಸಹ ಹೇಳಿದೀವಿ ಇಲ್ಲಿ. So this is really instead of Q, okay, you can write I is equal to N into E by T ನು ಬರೀಬಹುದು. If we know the charge, okay, charge ಗೊತ್ತಿರುತ್ತೆ, ಟೈಮ್ ಗೊತ್ತಿದ್ರೆ ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು, ಅಥವಾ ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಂತ ಸಹ ಕ್ಯಾಲ್ಕುಲೇಟ್ ಮಾಡಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 1 ಸೆಕೆಂಡ್ಗೆ 10 to the power of 18 ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. 10 to the power of 18 ಎಲೆಕ್ಟ್ರಾನ್ಸ್ 1 ಕೂಲಮ್ ಆಫ್ ಚಾರ್ಜ್ ಇದ್ರೆ 1.6 into the power of minus 19 ಇದ್ರೆ ಇಷ್ಟು ಚಾರ್ಜಸ್ ಫ್ಲೋ ಆಗುತ್ತೆ. ಹೌದಲ್ವಾ? So now it is what? Next is what? ಇದೆಲ್ಲ ಏನು, ಇದೆಲ್ಲದೂ ಸಹ ನೆನ್ಪಿಟ್ಕೊಳ್ಳುವಂತಹ ಈಕ್ವೇಶನ್ಸ್ ಅಥವಾ ಫಾರ್ಮುಲಾಗಳು, ಯಾಕಂದ್ರೆ ನ್ಯೂಮೆರಿಕಲ್ಸ್ ಬಂದೇ ಬರುತ್ತೆ ಇದೆಲ್ಲದನ್ನು ಸಹ. ಓಕೆ, so this is how instead of that also you can write like this. Okay, next one is this is in accordance with the quantization of the charges. dq by dt ಬದಲಿಗೆ q ಬದಲಿಗೆ n into e ಬರೀಬಹುದು. ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಎಷ್ಟಿರುತ್ತೆ ನಂಬರ್ ಆಫ್ ಚಾರ್ಜಸ್ ಅಂತ. ಓಕೆ, next is what? Current is a scalar quantity. ಇದಕ್ಕೆ ಡೈರೆಕ್ಷನ್ಸ್ ಏನಿರಲ್ಲ. ಸೊ ಆಕ್ಚುಲಿ ಪಾಸಿಟಿವ್ ಟು ನೆಗೆಟಿವ್ ಫ್ಲೋ ಆಗುತ್ತೆ ಅಂತ ಬರೀತೀವಿ, ಬಟ್ ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. This is the direction of flow of positive charge. See, current is in the flow of positive charge and opposite to the direction of the flow of the electric charge. Electrons ಫ್ಲೋ ಆಗುತ್ತಲ್ಲ ಆ ಡೈರೆಕ್ಷನ್ ಇರಲ್ಲ, ಅದು ಉಲ್ಟಾನೇ ಇರುತ್ತೆ ಯಾವೊಂದು ಸಹ ಕರೆಂಟ್ ಫ್ಲೋ. SI unit of current is ampere and is represented by A. 1 ampere is equal to 1 coulomb per 1 second. 1000 of 1 ampere is milliampere. So my milli, micro ಎಲ್ಲ small equations. So 10 to the power of minus 3 ampere ಅಂತಂದ್ರೆ 10 to the power of milli ampere ಅಂತ, milli ampere. 10 to the power of minus 6 ಅಂತಂದ್ರೆ ಮೈಕ್ರೋ ಅಂತ ಈ ತರ ಬರೀತೀವಿ ನಾವು, ಮೈಕ್ರೋ. 10 to the power of minus 9 ಅಂದ್ರೆ ನ್ಯಾನೋ ಅಂತ. ಸೊ ಅದೆಲ್ಲ ಆಂಪಿಯರ್ ತುಂಬಾನೇ ಚಿಕ್ಕದು, ಅದಕ್ಕೆ ನಮಗೆ ಕಾಣಿಸೋದೇ ಇಲ್ಲ, ಮೈಕ್ರೋನು ಕಾಣಿಸಲ್ಲ. ಆಕ್ಚುಲಿ ಯೂಶಲಿ ವಿಲ್ ಯೂಸ್ ಮಿಲಿ ಆಂಪಿಯರ್, ಮಿಲಿ ಆಂಪಿಯರ್ ಅಂತ ಹೇಳ್ತೀವಿ. ಇದೆಲ್ಲ ಚಿಕ್ಕದು, ಬಟ್ ನೆನ್ಪಿಟ್ಕೊಳಕ್ಕೆ ಮೈಕ್ರೋ ಎಲ್ಲ ಹೇಳಿದೆ ನಾನು ನಿಮಗೆ. ಓಕೆನಾ? ಸೊ ಮಿಲಿ ಆಂಪಿಯರ್. ನೆಕ್ಸ್ಟ್ ಒನ್ ಇಸ್ ಕರೆಂಟ್ ಡೆನ್ಸಿಟಿನ ಹೇಳಾಯ್ತು ನಾನು ಇವಾಗ. ಓಕೆ, ಸೊ J is equal to I by A or I is equal to J into A. ಕರೆಂಟ್ ಡೆನ್ಸಿಟಿ is not uniform, so that I is equal to, ಸೊ ಇಂಟಿಗ್ರೇಷನ್ ತಗೋಬೇಕು. ಈ ಕರೆಂಟ್ ಈಕ್ವಲ್ ಆಗಿದ್ರೆ ಇಲ್ಲಿ ನೋಡಿ ಸರಿ ಇಲ್ಲಲ್ಲ, ಸೊ ಹಂಗಾಗಿ ಯು ಆರ್ ಟೇಕಿಂಗ್ ದಿಸ್ ಒನ್ J integration of J dot AITA. Direction J is usually in the direction of the field. So the current density ಇರುತ್ತಾ, it is having a direction in the field of ಈ field electric field direction. ಸೊ ಇದೆಲ್ಲನೂ ಸಹ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಪಸ್ಗೆ. ಅರ್ಥ ಆಯ್ತಾ? ಕರೆಂಟ್ ಡೆನ್ಸಿಟಿ ಹೇಗೆ ಫ್ಲೋ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಪಾಸಿಟಿವ್ ಇಂದ ಮೂವ್ ಆಗುತ್ತೆ, ಮೂವ್ ಆಗಿ ಎಲೆಕ್ಟ್ರಾನ್ಸ್ಗೆ ಫಾಸ್ಟ್ ಆಗಿ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ, ಅವಾಗ ಕರೆಂಟ್ ಡೆನ್ಸಿಟಿ ಇರುತ್ತೆ. ಸೊ ಕರೆಂಟ್ ಡೆನ್ಸಿಟಿ ಇಸ್ ಆಲ್ಸೋ ಹ್ಯಾವಿಂಗ್ ದ ಡೈರೆಕ್ಷನ್. ಡೆನ್ಸಿಟಿ ಅಂತ ತಕ್ಷಣ ಡೈರೆಕ್ಷನ್ ಇಲ್ಲ ಅಂತಲ್ಲ. ಸೊ ನಾರ್ಮಲ್ ಡೆನ್ಸಿಟಿ ಇಸ್ ಹ್ಯಾವಿಂಗ್ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಇಸ್ ಅ ಡೈರೆಕ್ಷನ್. ಓಕೆ, flow of electric current density is a vector quantity. Okay, normal density is a scalar quantity, current density is a vector quantity. Next,
Flow of electric charge in a metallic conductors. Among the solids, all metals are good conductors of electricity. The cause of conductance is free electrons. ಮತ್ತೆ ಅದನ್ನೇ ಹೇಳಿದೀನಿ. So free electrons ಇರೋದ್ರಿಂದ conductors are good conductors. Solids are good conductors. ಅದರಲ್ಲಿ metals. In case of solid conductor, example ಏನು ಕೊಟ್ಟಿದ್ದಾರೆ? Copper, okay, aluminum, silver, copper, iron, silver, etc. So actually iron ಇದೆ, silver ಇದೆಲ್ಲ is a very good conductor. But ಅದು ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಯೂಶಲಿ ನಾವು ಕಾಪರ್ ಯೂಸ್ ಮಾಡ್ತೀವಿ. Atoms are tightly bound to each other. There are large number of free electrons in them. ತುಂಬಾ ಇರುತ್ತಂತೆ. Case of liquid conductor like electrolytic solution. So next ಹೇಳ್ತೀನಿ electrolytic solution ಅಂತಂದ್ರೆ ಏನು ಅಂತ. ಕೆಮಿಸ್ಟ್ರಿ ಅಲ್ಲಿ ಬರುತ್ತದು. Okay. So electrolytic solution, there are positive and negative charged ions which can move and applying electric field. Drift velocity, okay, very very important now. So I have to explain now about the drift velocity. Drifting ಅಂತ ಹೇಳಿದೆ ನಾನು, electrons ಅಂದ್ರೆ fast move ಆಗುತ್ತಲ್ಲ ಅದು. It is defined as the average velocity with which the free electrons move towards the positive end of a conductor under the influence of an external electric field. So drift velocity ಅಂತಂದ್ರೆ ಏನು? ಈಗ ಏನಾಯ್ತು, suppose if it is a ಏನಾಯ್ತು, so free electrons, large number of free electrons are there in copper, iron ಎಲ್ಲ ಹೇಳಾಯ್ತು. ಐರನ್ ಮತ್ತೆ ಇದರಲ್ಲಿ ಈ ಲಾರ್ಜ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಅದೇನಾಗುತ್ತೆ ಅಂದ್ರೆ ಕೊಲೈಡ್ ಆಗ್ತಾ ಇರುತ್ತೆ. ಯಾವ್ದ್ರ ಜೊತೆಗೆ? ಪಾಸಿಟಿವ್ ಎಲೆಕ್ಟ್ರಾನ್ಸ್ ಜೊತೆಗೆ. ಅಥವಾ ಕೊಲೈಡ್ ಆಗ್ಬೇಕಂದ್ರೆ ಏನರ್ಥ? ಇದ್ರ ಜೊತೆಗೆ ಎಲ್ಲರ ಜೊತೆಗೆ ಇರೋದು. ಇಲ್ಲಿ ಪಾಸಿಟಿವ್ ಎಲೆಕ್ಟ್ರಾನ್ಸ್ ಇರುತ್ತಲ್ವಾ, ಯಾವುದು ಎಲೆಕ್ಟ್ರಾನ್ಸ್ ಹೊರಗಡೆ ಬಂತು, ಬಟ್ ಸ್ಟಿಲ್ ಪಾಸಿಟಿವ್ ಅಯಾನ್ಸ್ ಇರುತ್ತೆ. ಅದು ಆಟಮ್ ಈಸ್ ನೌ ಆಟಮ್ ಬಿಹೇವ್ಸ್ ಆಸ್ ಅ ಪಾಸಿಟಿವ್. ಯಾಕೆ? ಸೊ ಇಲ್ಲಿ ಒಂದು ಆಟಮ್ ಇತ್ತು, ಆಸ್ ಆಟಮ್ ಆಸ್ ಎ ಹೋಲ್ ಇಸ್ ನ್ಯೂಟ್ರಲ್ ಅಂತ ಹೇಳಿದೀನಿ. ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು, ಹಾಗಾಗಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಬ್ಯಾಲೆನ್ಸ್ ಆಗಿ ನ್ಯೂಟ್ರಲ್ ಆಗಿತ್ತು. ಒಂದ್ ಎಲೆಕ್ಟ್ರಾನ್ ಹೋದ ತಕ್ಷಣ ಏನಾಯ್ತು? ಸೊ ಇದೇನಾಯ್ತು, ಸೊ ಒಂದ್ ಎಲೆಕ್ಟ್ರಾನ್ ಹೋಯ್ತು, ಎಲೆಕ್ಟ್ರಾನ್ ಫ್ರೀ ಆಗಿ ಸಿಕ್ತು. ಇದೇನಾಯ್ತು? ಹೋಲ್ ಎಂಟಿಟಿ, ಓಕೆ, ಹೋಲ್ ಎಂಟಿಟಿ ಇಸ್ ಬಿಕಮ್ ಆಸ್ ಅ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಇದು ಎಲೆಕ್ಟ್ರಾನ್ ಆಯ್ತು. ಇದು ಮೂವ್ ಆಗಲ್ವಾ? ಇದು ಸಹ ಚಾರ್ಜ್ ಕ್ಯಾರಿಯರ್ ಅಂದ್ರೆ ಇದು ಮೂವ್ ಆದ್ರೆ ಇದಕ್ಕೂ ಸಹ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. It will also produces current. It is not a positive charge carrier current ಅಂತ ಹೇಳಿ. So positive charge also produces current. ಆದ್ರೆ ಇದು ಎಲೆಕ್ಟ್ರಾನ್ಸ್ ಅಷ್ಟು ಫಾಸ್ಟ್ ಆಗಿ ಮೂವ್ ಆಗಲ್ಲ. ಎಲೆಕ್ಟ್ರಾನ್ಸ್ ಇಸ್ ವೆರಿ ವೆರಿ ಲೈಟ್. ಎಲೆಕ್ಟ್ರಾನ್ಸ್ ಆರ್ ವೆರಿ ಲೈಟ್, ಓಕೆ, ಬಟ್ ನ್ಯೂಕ್ಲಿಯಸ್ ಹೆವಿ. ಹಂಗಾಗಿ ನ್ಯೂಕ್ಲಿಯಸ್ ಮತ್ತೆ ಇದು ಸ್ವಲ್ಪ ಹೆವಿ ಇರೋದ್ರಿಂದ ಮೂವ್ ಅಷ್ಟು ಈಸಿಯಾಗಿ ಮೂವ್ ಆಗಲ್ಲ. ಸೊ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಮೂವ್ ಆದ್ರೆ ಮಾತ್ರ ಅದು ಪ್ರೊಡ್ಯೂಸ್ ಮಾಡುತ್ತೆ ಕರೆಂಟ್. ಇದು ಪ್ರೊಡ್ಯೂಸ್ ಮಾಡುತ್ತೆ. ಪಾಸಿಟಿವ್ ಇಂದ ಸಹ ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸ್ ಸಹ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಆ ಎಲೆಕ್ಟ್ರಾನ್ಸ್ ಅಷ್ಟು ಫಾಸ್ಟ್ ಆಗಿ ಮೂವ್ ಆಗಲ್ಲ. ಈಗ ಎಲೆಕ್ಟ್ರಾನ್ಸ್ ಇತ್ತು, ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಈ ಸ್ಟಾರ್ಟ್ ಆಗುತ್ತೆ, ಇದ್ರ ಜೊತೆ ಕೊಲೈಡ್ ಆಗುತ್ತೆ. ಈ ಆಟಮ್ಸ್ ಇದೆಲ್ಲ, ಇಟ್ ವಾಂಟ್ಸ್ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್. ಕೊಲಿಷನ್ ಆದ ತಕ್ಷಣ ಆಯ್ತು, ಇಟ್ ವಿಲ್ ಫ್ಲೋ. ಪೊಲ್ಯೂಷನ್ ಆಗುತ್ತೆ. ಅವಾಗ ಏನಾಯ್ತು, ಇಟ್ ವಿಲ್ ಫ್ಲೋ ವಿತ್ ಡೈರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಮೂವ್ ಆಗಿ ಸಾಧ್ಯನೇ ಇಲ್ಲ. ಯಾವಾಗಲೂ ಸಹ ಎಲೆಕ್ಟ್ರಾನ್ಸ್ ಇಲ್ಲಿ ಕೊಲೈಡ್ ಆಯ್ತು, ಇಲ್ಲಿ ಕೊಲೈಡ್ ಆಯ್ತು, ಇಲ್ಲಿ ಕೊಲೈಡ್, ಇಲ್ಲೆಲ್ಲೋ ಕೊಲೈಡ್ ಆಗಿ ರ್ಯಾಂಡಮ್ ಪೊಸಿಷನ್ ಗೆ ಕೊಲೈಡ್ ಆಗಿ ಏನಾಯ್ತು, ದ ಟೋಟಲ್ ನೆಟ್ ವಿಲ್ ಬಿ 0 ಆಗುತ್ತೆ. ಸೊ ದಟ್ ಈಸ್ 1/n, okay, number of electrons, okay, of a velocity that is equal to 0. The average velocity is 0 because ಒಂದು ಪಾಸಿಟಿವ್ ಡೈರೆಕ್ಷನ್ ಮೂವ್ ಆಗುತ್ತೆ, ನೆಗೆಟಿವ್ ಮೂವ್ ಆಗುತ್ತೆ, ಎಲ್ಲ ಡೈರೆಕ್ಷನಲ್ ಫ್ಲೋ ಆಗಿ 0 ಆಗ್ಬಿಡುತ್ತೆ. ಅದು ನಾವೇನ್ ಮಾಡ್ತಾ ಇದೀವಿ ಇವಾಗ, velocity is how much, n number of electrons ಇತ್ತು ಇದಂದ್ರೆ 0 ಆಗುತ್ತೆ. ಬಿಕಾಸ್ ಆಫ್ average velocity becomes 0. ಎಲ್ಲದೂ ಸಹ ಕ್ಯಾನ್ಸಲ್ ಆಗಿ 0 ಆಗ್ಬಿಡುತ್ತೆ. ಬಟ್ ವಾಟ್ ವಿ ಆರ್ ಡೂಯಿಂಗ್, ಇಫ್ that is a drift velocity ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೇಗೆ ಮಾಡ್ಬೇಕಂತಂದ್ರೆ I will tell you how to do. This force is there, no? Force on the electrons. The force due to the that's force, mechanical force. Okay, this force is equal to, what is the formula? Last class ಅಲ್ಲಿ explain ಮಾಡಿರೋದು ನಾನು. My negative of this, so negative of Q into E ಮಾಡಿದೀವಾ last class ಅಲ್ಲಿ. Electric field into charge is the force. ಅಥವಾ force by charge is electric field. ಹೌದಾ? This is a negative charge particles ಇರೋದ್ರಿಂದ negative ಅಂತ. Direction is negative. Next, what is this force? This mechanical force. Force is what? I can't Newton's second law, mass into acceleration. Correct? So minus Q into E. E ಅಂತ ಬರೀಬಹುದು, ಯಾಕಂದ್ರೆ Q charge negative electrons ಇರೋದ್ರಿಂದ. ಇಲ್ಲಿ what you are using? You are using as a electron as a charge carrier. Instead of Q, you can use E also. E. Okay. Next, ಎಲ್ಲಾ ಕಡೆ Q ಬಿಟ್ಬಿಟ್ಟು ನಾನು E ಯೂಸ್ ಮಾಡ್ತೀನಿ. Okay. So this is the direction. Now what happens? M into A is equal to A, or A is equal to minus E by A. And they know acceleration. Acceleration with which the particle is moving. Electron is moving. What is the particle here? Electron is moving. But we know that acceleration is what? Acceleration, that is V is equal to U plus. Anyway, equations of motion like V is equal to U plus AT formula. Apply ಮಾಡೋಣ. So U is what? E is the average velocity. So total velocity is given by average velocity as VI plus A is what? A as minus EE by M into T. This is the formula. Okay. This is one formula. V is equal to V of I into E minus E. Next one is
Okay, what we have to calculate now? V average. Okay, this is how it is, and I told that it is drift velocity. Drift velocity is equal to how much? The time and ಏನ್ ಬರ್ತೀವಿ ನಾವು ಇದನ್ನ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ ಟೋ. ಓಕೆ, ವಿಲ್ ಟೆಲ್ ದಿಸ್ ರಿಲ್ಯಾಕ್ಸೇಷನ್ ಟೋ ಟೈಮ್ ಅನ್ನ ಟಿ ಐಟಮ್ ಟೋ ಅಂತ ಬರಿತೀವಿ. ದಟ್ ಇಸ್ ಟೋ. ಈ ತರ ಬರಿತೀವಿ. ಟಿ ಅಂದ್ರೆ ಹೀಗೆ ಬರಿತೀವಿ ಅಲ್ವಾ, ಸ್ವಲ್ಪ ಈ ತರ. ಓಕೆ, ಟೋ. Okay, we'll write like this. So the average velocity that is tau. So that what is this? This we know that there is a drift velocity is 0. I told no. That is minus e into e divided by m into tau. That is the drift velocity that we will give. That they will ask in the examination. See, that is drift velocity wave, current flow, number of free electrons, free electron density, charge of an electron, cross sectional area. This ಎಲ್ಲದೂ ಸೇರಿ ಫಾರ್ಮುಲಾ ಈ ತರ ಬರುತ್ತೆ. ಯಾವುದಕ್ಕೆ? ಡ್ರಿಫ್ಟ್ ವೆಲಾಸಿಟಿಗೆ. ಯಾಕೆ? ಸೊ ಇಲ್ಲೆಲ್ಲೂ ಸಹ ನಾವು ಯೂಸ್ ಮಾಡಿತ್ತಲ್ಲ, n into e square divided by m into tau, or I is equal to I is what? ಸೊ ಈ ಫಾರ್ಮುಲಾದಲ್ಲೇನು ಲಾಸ್ಟ್ ಫಾರ್ಮುಲಾದಲ್ಲಿ ಏನು ಹೇಳಿದ್ದೆ? ದಟ್ ಈಸ್ 1 second. What is the formula? A is V is equal to ಅಥವಾ 0 is equal to, okay, drift velocity is equal to ಇವಾಗ ಏನು I into delta t means what? Suppose charge how will define charge? Current is equal to dq by dt. ಹೌದಾ? I into dt is equal to dq, the amount of charge. So I will write like this. The amount of charge is how much? N into e into a. ಹೌದಾ? ಯಾಕಂತಂದ್ರೆ area of cross section here it is, okay, into v naught into delta t. So that's a formula, correct? Vd andre drift velocity formula, and delta t. Substituting the value of Vd. Vd is how much here? N into, so Vd is how much? I divided by N into E into A, correct? Vd is equal to current. So ಇಷ್ಟೊಂದಕ ಮಾಡಿದೇನು? So it is E into E by M ಇರುತ್ತಲ್ಲ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? E ಬದಲಿಗೆ. So here it is, listen here, minus E ಇದೆಲ್ಲ, minus E ಬದಲಿಗೆ ಏನ್ ಬರೀಬಹುದು? N into E into A, correct? N into delta t into Vd into A. N into delta t, that is a relaxation time ಅಂತ 2 ಅಂತ ಹೇಳ್ಬೋದು. Vd into A. ಇದು ಎಲೆಕ್ಟ್ರಾನ್ಸ್ ಗೆ ಈ ತರ ಬರೀತೀವಿ ನಾವು. E instead of E will write like this. Area perpendicular. E is the equation. E minus E ಅಲ್ಲಿ, so we'll write for E. The electric field ಗೆ ಇಷ್ಟೆಲ್ಲ ಬರೀಬಹುದು. That is our drift velocity. Okay, from the drift velocity we can calculate like this. And we know that I is equal to what? I is equal to J into A, or J is equal to, correct? So ಇವಾಗಿನ current density J is I by A, correct? J is I by, ಅಥವಾ J into A. J is the current. J is how much then? J is equal to N into E square divided by M into tau into E. So what is tau here? Relaxation time. ಅಂದ್ರೆ ಏನು relaxation time ಅಂದ್ರೆ? It is the time after each successive collision. ಅಂದ್ರೆ ಒಂದು ಎಲೆಕ್ಟ್ರಾನ್ ಕೊಲಿಷನ್ ಆಗಿ ಇನ್ನೊಂದು ಎಲೆಕ್ಟ್ರಾನ್ ಜೊತೆ ಕೊಲೈಡ್ ಆಗಿ ಒನ್ ಟೈಮ್ ಸಿಗುತ್ತಲ್ಲ, ಆ ಟೈಮ್ ಅನ್ನು ನಾವು ಆವರೇಜ್ ಕೊಲಿಷನ್ ಗೆ ರಿಲ್ಯಾಕ್ಸೇಷನ್ ಟೈಮ್ ಟೋ ಅಂತ ಹೇಳ್ತೀವಿ. ರಿಲ್ಯಾಕ್ಸೇಷನ್ ಟೈಮ್, ಡ್ರಿಫ್ಟ್ ವೆಲಾಸಿಟಿ, ರಿಲ್ಯಾಕ್ಸೇಷನ್ ಟೈಮ್, ಇದೆಲ್ಲದನ್ನು ಸಹ ಏನ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. J is how much? J is N into E square by M into tau into E. Okay, so this is the equation as a Ohm's law. This equation is exactly equal to the Ohm's law. What is this formula? This is the equation, N into E into A, I into AG. So now it is, this equation is sigma is equal to N into E square divided by M into tau. Okay, J is equal to what? J is equal to N into E square into M into tau into E ಆಯ್ತಲ್ಲ. ಸೊ ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಇದು ಏನ್ ಹೇಳಿದ್ವಿ, ಲಾಸ್ಟ್ ಟಾಪಿಕ್ ಅಲ್ಲಿ ಹೇಳಿದಿಲ್ಲ. ಸೊ ಸಿಗ್ಮಾ ಅದನ್ನ ಹೇಳಾಯ್ತು. ಸೊ ಓಮ್ಸ್ ಲಾ ಆಫ್ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್, ವಿ ವೆರಿ ಸಿಂಪಲ್ ಪಿಕ್ಚರ್ ಆಫ್ ಎಲೆಕ್ಟ್ರಿಕಲ್ ಕಂಡಕ್ಷನ್, ಓಮ್ಸ್ ಲಾ. ಸೊ ಓಮ್ಸ್ ಲಾ ದಲ್ಲಿ ಇದನ್ನು ಸಹ ಡಿರೈವ್ ಮಾಡಕ್ಕೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್. ಡಿಸ್ಕಸ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಇಷ್ಟು ಹೇಳಾದ್ಮೇಲೆ ನಾನು ನೆಕ್ಸ್ಟ್ ಮೊಬಿಲಿಟಿಯನ್ನ ಹೇಳ್ತೀನಿ. ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಮೊಬಿಲಿಟಿ. ಮೊಬಿಲಿಟಿ ಅಂದ್ರೆ ಎಷ್ಟು ಮೂವ್ ಆಗುತ್ತೆ ಅಂತ ಅರ್ಥ. ಸೊ ಮೊಬಿಲಿಟಿ ಇಸ್ ನಥಿಂಗ್ ಬಟ್ ಹೌ ಮಚ್ ಇಸ್ ದ ಡ್ರಿಫ್ಟ್ ವೆಲಾಸಿಟಿ ಇಸ್, ಇಲ್ಲಿ ನೋಡಿ ಮೊಬಿಲಿಟಿ ಮ್ಯೂ. Okay, that is equal to drift velocity in the electric field, drift velocity and electric field. Okay, so V of D is equal to E into rho of 2 divided by M. This is the formula. V of D is equal to E into tau into E divided by M. So ಎಲ್ಲದನ್ನು ಸಹ
ಡ್ರಿಫ್ಟ್ ಮೊಬಿಲಿಟಿ ಅಂದೇನು, ಮೊಬಿಲಿಟಿ ಅಂತ ಬಟ್ ಹೌ ಮಚ್ ಇಟ್ ಮೂವ್ಸ್. ಓಕೆ, ಫ್ರಮ್ ದ ಮೊಬಿಲಿಟಿ ಅಂದ್ರೆ ಎಷ್ಟು ಮೂವ್ ಆಗುತ್ತೆ ಅಂತ ಅರ್ಥ. ಅಥವಾ ವಿ ಡಿ ಬೈ ಇ ಇಸ್ ದ ಫಾರ್ಮುಲಾ, ಆರ್ ಇ ಇಂಟು ಟೋ ಬೈ ಎಂ, ಇ ಇಂಟು ಟೋ ಬೈ ಎಂ, e get cancelled. So what is this? Mobility is e into 2 by m. Okay, this is very, very important thing. Okay, now it is what we have to consider. The now continuation of the Ohm's law na helbek navu ivaga. So yake one second enide anta nodona. Next idli electric current in terms of drift velocity, J current density at any point of a conductor. Okay, J is equal to J is how much? J is equal to N into E into V into D. Correct? So RV is equal to D is equal to I divided by I by A. J is the vector quantity. Mobility is nothing but the ratio of drift velocity of electrons and the applied electric field is known as mobility. So mu is equal to VD divided by E ಅಂತ ಹೇಳಿದೆ. Okay, this is the ratio. ಅಂದ್ರೆ ಎಷ್ಟು ಮೂವ್ ಆಗುತ್ತೆ ಅಂತ in the conductor field ಅಲ್ಲಿ. Okay, that is also there. Next is very, very important. We have to discuss about the limitations of Ohm's law. Ohm's law ಎಲ್ಲದಕ್ಕೂ ಅಪ್ಲೈ ಮಾಡಬಹುದಾ, ಯಾವುದಕ್ಕೆ ಅಪ್ಲೈ ಮಾಡಿದ್ರೆ ಆಗಲ್ಲ ಅಂತ. Ohm's law at constant temperature, Ohm's law is given like this. Okay, variation of current is applied. ನಾನು ಎಲ್ಲದೂ ಎಕ್ಸ್ಪ್ಲೇನ್ ಮಾಡಾಯ್ತು ನಾನು ಆಗ್ಲೇ. So temperature coefficient ಸಹ ಇದೆ ಇದರಲ್ಲಿ. Temperature ಅದು next ಹೇಳ್ತೀನಿ ನಾನು. Next is what? So this is about the Ohm's law. So here it is limitations of Ohm's law. So here it is Ohm's law, and it depends upon the temperature of flow. Resistance is dependent on the temperature. So resistivity temperature ಮೇಲೆ ಡಿಪೆಂಡ್ ಆಗುತ್ತೆ, ರೆಸಿಸ್ಟೆನ್ಸ್ ಟೆಂಪರೇಚರ್ ಡಿಪೆಂಡ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಸಹ ಜಾಸ್ತಿ, ಇಲ್ಲಿ ಪ್ರಪೋರ್ಷನಲ್. ಟೆಂಪರೇಚರ್ ಜಾಸ್ತಿ ಆಗ್ತಿದ್ದಂಗೂ ಸಹ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮೊಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕ್ರಿಸ್ ಕ್ರಾಸ್ ಆಗಿ ಏನು ಕೊಲೈಡ್ ಆಗುತ್ತಲ್ಲ, ಕೊಲಿಜನ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ, ಸಾರಿ ಟೆಂಪರೇಚರ್ ಜಾಸ್ತಿ ಆದಂಗೆ ಕೊಲಿಜನ್ ಜಾಸ್ತಿ ಆದ್ರೆ ಈಸಿಯಾಗಿ ಎಲೆಕ್ಟ್ರಾನ್ ಫ್ಲೋ ಮೂವ್ ಆಗಲ್ಲ. ಕೊಲಿಜನ್ ಜಾಸ್ತಿ ಆದ್ರೆ ಎಲೆಕ್ಟ್ರಾನ್ ಫ್ಲೋ ಮೂವ್ ಆಗಲ್ಲ, ಹಾಗಾಗಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅದು ಹೇಳ್ತೀನಿ ನೆಕ್ಸ್ಟ್. ಆರ್ ಇಸ್ ಈಕ್ವಲ್ ಟು ಆರ್. ಓಕೆ, ಆರ್ ಅಂದ್ರೆ ಕಂಡಕ್ಟರ್ ರೆಸಿಸ್ಟೆನ್ಸ್ ರೆಫರೆನ್ಸ್ ಟೆಂಪರೇಚರ್ ಅಂದ್ರೆ 0 to ಯೂಶಲಿ 20 ನಾರ್ಮಲ್ ಟೆಂಪರೇಚರ್ ಅಂತ ಹೇಳ್ಬೋದು. ನಾರ್ಮಲ್ ಟೆಂಪರೇಚರ್ ಅಂತಂದ್ರೆ ಲ್ಯಾಬ್ ಟೆಂಪರೇಚರ್ 20 ಡಿಗ್ರಿ ಸೆಂಟಿಗ್ರೇಡ್ ತಗೋತೀವಿ. Okay, sometimes 0 degree ತಗೋತಾರಂತೆ. 1 plus alpha. Alpha is a coefficient. Okay, alpha is known as a temperature coefficient of resistance for conductor material. T minus T reference. ನಾರ್ಮಲ್ ಟೆಂಪರೇಚರ್ ಮತ್ತೆ ಎಕ್ಸ್ಟ್ರಾ ಟೆಂಪರೇಚರ್ ಜಾಸ್ತಿ ಆದಂಗೆ ಏನಾಗ ಚೇಂಜ್ ಆಗುತ್ತೆ ಅಂತ ರೆಸಿಸ್ಟೆನ್ಸ್ ಇದರಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದನ್ನ ರೆಸಿಸ್ಟಿವಿಟಿಯಲ್ಲಿ ಮತ್ತೆ ಸೂಪರ್ ಕಂಡಕ್ಟಿವಿಟಿಯಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ಮಾತ್ರ ನಾನು ಹೇಳ್ಬೇಕಾಗಿರೋದು ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ಹೇಳಬೇಕು. ಅದಕ್ಕೂ ಮುಂಚೆ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಹೇಳಬೇಕು. ಓಕೆ, ಸೊ ವಾಟ್ ಈಸ್ ದಟ್ ಲಿಮಿಟೇಷನ್ಸ್? ವೆರಿ ಇಂಪಾರ್ಟೆಂಟ್ ಅದು. ಸೊ ಓಮ್ಸ್ ಲಾ ಇದೆಲ್ಲ ಇಲ್ಲಿ ಬರೀತೀನಿ ನೋಡಿ. ಸೊ ಎಲ್ಲದಕ್ಕೂ ಸಹ ಅಪ್ಲೈ ಮಾಡಕ್ಕಾಗಲ್ಲ, ಎಲ್ಲ ಮೆಟೀರಿಯಲ್ಗೂ ಸಹ. ಸಪೋಸ್ ಇಫ್ ಯು ಆರ್ ಅಪ್ಲೈಯಿಂಗ್ ಓಮ್ಸ್ ಲಾ, ಸೊ ಹೌ ಐ ಟೋಲ್ಡ್ ಇಟ್ ಶುಡ್ ಗಿವ್ಸ್ ಎ ಸ್ಟ್ರೈಟ್ ಕರ್ವ್ ಕೊಡುತ್ತೆ ಅಂತ ಹೇಳಿದೆ ಅಲ್ವಾ. ದಿಸ್ ಇಸ್ ಫಾರ್ ವಿ ವರ್ಸಸ್ ಐ ಫಾರ್ ಕಾಪರ್ ತಗೊಂಡ್ರೆ. ಸೊ ವಾಟ್ ಇಸ್ ದಟ್? ಸ್ಟ್ರೈಟ್ ಲೈನ್ ಇದೆ ಅಂತ ಹೇಳಿದ್ನಲ್ವಾ, ಇದು ಆಕ್ಚುಲಿ ಎಕ್ಸ್ಪೆಕ್ಟೆಡ್ ಕಂಡೀಷನ್. ಅದೇನಾಯ್ತು, ಕಾಪರ್ ಆಗಲಿ ಏನಾದ್ರೂ ಸಹ ಏನಾಯ್ತು. ಸೊ ಐಡಿಯಲ್ ಮೆಟೀರಿಯಲ್ which obeys Ohm's law gives the straight line, ಬಟ್ ಯೂಶುವಲ್ ಏನಾಗುತ್ತೆ, ಸ್ಲೋಲಿ ಚೇಂಜ್ ಆಗುತ್ತೆ. ಇಷ್ಟು ದೂರ ಹೋಗಿ ಇಲ್ಲಿ ಚೇಂಜ್ ಆಗುತ್ತೆ, ಚೂರು ಹೆಚ್ಚು ಸ್ಟ್ರೈಟ್ ಲೈನ್ ಗಿಂತ ಡಿವೇಟ್ ಆಗುತ್ತೆ. ದಿಸ್ ಇಸ್ ಫಾರ್ ಕಾಪರ್. ಯಾಕಂದ್ರೆ ಐಡಿಯಲ್ ಅಲ್ಲ, ಎಲ್ಲದನ್ನೂ ಸಹ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತಲ್ವಾ. ಸೊ ಹಂಗಾಗಿ ಸೊ ಇಟ್ ಇಸ್ ನಾಟ್ ಅನ್ ಐಡಿಯಲ್. ಅಂದ್ರೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ್ದಾರ ಒಂದು ಐಡಿಯಲ್ ಇದ್ರೆ. ನಮ್ಮ ಇಲ್ಲಿ ಏನಾಗುತ್ತೆ, ವಿ ಆರ್ ನಾಟ್ ನಥಿಂಗ್ ಇಸ್ ಐಡಿಯಲ್. ಅಂದ್ರೆ ಒಂದು ಮಾಡೆಲ್ ಆಗಿರುವಂತದ್ದು ಯಾವ್ದನ್ನು ಸಹ ಕರೆಕ್ಟ್ ಆಗಿರಲ್ಲ. ಹಂಗಾಗಿ ಏನು, ಸೊ ಇಟ್ ಈಸ್ ಫಾರ್ ಕಾಪರ್ ವೈರ್. ಓಕೆ, ಇಫ್ ಯು ಆರ್ ಟೇಕಿಂಗ್ ಅ ಗ್ರಾಫ್, VI ಗ್ರಾಫ್ ಅಂದ್ರೆ ಓಮ್ಸ್ ಲಾನ ಪ್ಲಾಟ್ ಮಾಡ್ತೀರಾ ಅಂದ್ರೆ, ಇಫ್ ಯು ಪ್ಲಾಟ್ VI ಗ್ರಾಫ್, ದಟ್ ಇಟ್ ಇಸ್ ಐ ಸೆಡ್ ಲಾಸ್ಟ್ ಸೆಷನ್, ದಟ್ ಇಸ್ ಲಾಸ್ಟ್ ಟಾಪಿಕ್ ಈ ತರ ಹೇಳಿದೆ ನಾನು. ಇಟ್ ಶುಡ್ ಬಿ ಲೈಕ್ ದಿಸ್, ಸ್ಟ್ರೈಟ್ ಲೈನ್ ಇರುತ್ತೆ ಅಂತ ಹೇಳಿದೆ ಸ್ವಲ್ಪ ಹೊತ್ತಿನ ಮುಂಚೆ, ಹೌದಾ? ಸ್ಟ್ರೈಟ್ ಲೈನ್ ಇರುತ್ತೆ, ಸೊ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ. ಬಟ್ ಆಕ್ಚುಲಿ ವಾಟ್ ಇಸ್ ದಿಸ್? You are getting the curve like this. If you draw a VI graph for copper, getting like this, copper. ಅದೇ ತರ ಡಿಫ್ರೆನ್ಸಸ್ ಸ್ವಲ್ಪ, ತುಂಬಾನೇ ಅಲ್ಲ ಡಿವಿಯೇಷನ್. ಇಲ್ಲಿ ಸ್ವಲ್ಪ ಕಾಣಿಸ್ಲಿ ಅಂತ ಬರ್ತಿದೀನಿ. ಲಿಟಲ್ ಬಿಟ್ ಡಿವಿಯೇಷನ್ ಇಸ್ ದೇರ್. ಸ್ಟ್ರೈಟ್ ಲೈನ್ ಆಗಲ್ಲ, ಸ್ವಲ್ಪ ದೂರ ಹೋದ್ಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ. Now it is what? Now it is for characteristic for for a diode. Diode ಅಂದ್ರೆ ಸೆಮಿ ಕಂಡಕ್ಟರ್. ನೆಕ್ಸ್ಟ್ ಬಲ್ಬ್ ತಗೋತೀರಾ ಅಂತ ಹೇಳ್ಕೊಳ್ಳಿ, ಬಲ್ಬ್. ಸೊ ಇದ್ರ ಕೇಳ್ತಾರೆ ಎಕ್ಸಾಮ್ ಅಲ್ಲಿ.
ಸೊ ಗ್ರಾಫ್ ಕೊಟ್ಬಿಟ್ಟು MCQs ಅಲ್ಲಿ ಅಥವಾ ಕೇಳ್ತಾರೆ, ಹಾಗಾಗಿ ಬರೀಬೇಕು. ಇದು ಕಾಪರ್. ಈ ತರ ವೈರ್ ಸ್ಟ್ರೈಟ್ ಲೈನ್ ಕೊಟ್ಟರು ಬರೀಬಹುದು, ಒಂಚೂರು ಚೇಂಜ್ ಆದ್ರೂ ಸಹ we can write this for copper wire. Okay, next one is for ಅಂದ್ರೆ ಎಲ್ಲ ಮೆಟಲ್ಸ್ಗೂ ಆ ತರ ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಒನ್ ಕಾಪರ್ ಆಗ್ಬೋದು, ಬೇರೆ ಮೆಟಲ್ಸ್ ಆಗ್ಬೋದು, ಎಲ್ಲ ಕಂಡಕ್ಟರ್ಸ್ ಇದೇ ತರ ಇರುತ್ತೆ ಫಾರ್ ಆಲ್ ಮೆಟಲ್ಸ್. ಓಕೆ, ನೆಕ್ಸ್ಟ್ ಇಸ್ ಫಾರ್ ಬಲ್ಬ್. ಯಾವ ಬಲ್ಬ್? ಇನ್ಕ್ಯಾಂಡೆಸೆಂಟ್ ಬಲ್ಬ್ ಅಂತ ಹೇಳ್ತಾರಲ್ಲ. ಸೊ LED ಲೈಟ್ಸ್ ಅಲ್ಲ, ನಾರ್ಮಲ್ ಲೈಟ್ಸ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿತ್ತಲ್ಲ, ಇಲ್ಲಿ ತೋರಿಸಿದಾರಲ್ಲ ಇಲ್ಲಿ ಫಸ್ಟ್ ಬಲ್ಬ್. ಸೊ ಹಿಯರ್ ಇಟ್ ಇಸ್ ಈ ತರ ಬಲ್ಬ್ ಏನಿರುತ್ತೆ ಒಳಗೆ ಟಂಗ್ಸ್ಟನ್ ಫಿಲಮೆಂಟ್ ಇರುತ್ತೆ, ಇನ್ಕ್ಯಾಂಡೆಸೆಂಟ್ ಬಲ್ಬ್. ಓಕೆ, ಈ ತರದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಇದಕ್ಕೆ VI ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ ಇಟ್ ವಿಲ್ ನಾಟ್ ಗಿವ್ಸ್ ಅ ಸ್ಟ್ರೈಟ್ ಲೈನ್. ಇಟ್ ಈಸ್ ದಟ್ ಈಸ್ ಹೇಗಿರುತ್ತೆ ಅಂತ ಹೇಳ್ತೀನಿ ನಾನು ನಿಮ್ಗೆ. ಈ ತರ ಎಸ್ ಶೇಪ್ ಅಲ್ಲಿ ಬರುತ್ತೆ. ಏನು ಸ್ಟ್ರೈಟ್ ಲೈನ್ ಅಂತೂ ಬರಕ್ ಸಾಧ್ಯ ಇಲ್ಲ. ಇಟ್ ಗಿವ್ಸ್ ಲೈಕ್ ದಿಸ್. So it gives like this. Condition of the curve is that's condition ಅಂತಲ್ಲ, ಇದು ಯಾವುದು ಬಲ್ಬ್ ಇಂದು ಇನ್ಕ್ಯಾಂಡೆಸೆಂಟ್ ಬಲ್ಬ್. It is what? This is a current versus voltage. Okay, ಇದು ಮೈಕ್ರೋ ಆಂಪಿಯರ್ ಅಲ್ಲಿ ಇರುತ್ತೆ, ಮಿಲಿ ಆಂಪ್ಸ್ ಮತ್ತೆ ಮೈಕ್ರೋ ಆಂಪ್ಸ್ ಅಲ್ಲಿ ಹೋಗುತ್ತೆ. So this is in terms of like this. Okay, this is incandescent bulb. ಇದು 0 ಇಂದ ಹೋಗುತ್ತೆ. Okay, this is how it looks like the curve for VI graph. Okay, VI graph for what? ಅದ ಬಲ್ಬ್. ಓಕೆ, ಇದ್ರಲ್ಲಿ ಏನಾಯ್ತು, ಸ್ಟ್ರೈಟ್ ಲೈನ್ ಇದ್ರೆ ಮಾತ್ರ ಇದು ಓಮ್ಸ್ ಲಾನ ಒಬೇ ಮಾಡುತ್ತೆ. ನಾಟ್ ಆಲ್ ದ ಮೆಟೀರಿಯಲ್ಸ್ ವಿಲ್ ಒಬೇ ಓಮ್ಸ್ ಲಾ, ಸಮ್ ವಿಲ್ ಒಬೇ. ಸೊ ವಾಟ್ ಇಸ್ ವಿಚ್ ಎವರ್ ಹ್ಯಾವಿಂಗ್ ಅ ಲೀನಿಯರ್ ಕರ್ವ್, VI ಗ್ರಾಫ್ ಅಲ್ಲಿ ಸ್ಟ್ರೈಟ್ ಲೈನ್ ಬಂದ್ರೆ ಅದನ್ನ ನಾವು ಓಮ್ಸ್ ಲಾ ಒಬೇ ಮಾಡುತ್ತೆ ಅಂತ ಹೇಳ್ತೀವಿ. ಆಲ್ ಮೆಟಲ್ಸ್ ಆರ್ ಒಬೇಸ್ ಓಮ್ಸ್ ಲಾ. ದಿಸ್ ಏನ್ ಬಲ್ಬ್ ಇದೆ ಅಲ್ಲ, ಬಲ್ಬ್ ಇಲ್ಲಿ ಬಂತ ಲೈನು, ಸ್ಟ್ರೈಟ್ ಲೈನ್ ಇದೆಯಾ? ಇಲ್ಲ, ಸ್ಟ್ರೈಟ್ ಲೈನ್ ಇಲ್ಲ, ಹಾಗಾಗಿ ಇಟ್ ವಿಲ್ ನಾಟ್ ಒಬೇ ಓಮ್ಸ್ ಲಾ. ಓಕೆ, ಸೊ ಇನ್ನೇನಿದೆ ನೆಕ್ಸ್ಟ್, ಇನ್ನು ಎರಡು ಗ್ರಾಫ್ ಇದೆ. ಒನ್ ಇಸ್ ಫಾರ್ ಸೆಮಿಕಂಡಕ್ಟರ್. ಅಂದ್ರೆ ಗೊತ್ತಿದ್ಯಾ? ಸೊ ಅದೊಂದು ಚಾಪ್ಟರ್ ಇದೆ ಈ ನಿಮ್ಮ PUC ನಲ್ಲಿ ಲಾಸ್ಟ್ ಗೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಸೆಮಿಕಂಡಕ್ಟರ್ ಅಂದ್ರೆ ಡಯೋಡ್ ಯೂಸ್ ಮಾಡ್ತೀವಿ, ಅಥವಾ PN ಜಂಕ್ಷನ್ ಅಂತ ಯೂಸ್ ಮಾಡ್ತೀವಿ. ಯಾವ್ಯಾವ್ದು LED ಬಲ್ಬ್ ಅಂತ ಹೇಳ್ತೀವಲ್ವ ನಾವು, ಯಾವ LED ಬಲ್ಬ್ ಅದೆಲ್ಲದನ್ನು ಸಹ ಲೈಟ್ ಎಮಿಟಿಂಗ್ ಡಯೋಡ್ ಅಂತ. ಓಕೆ, LED ಬಲ್ಬ್ಸ್ ಅಂತ ಯೂಸ್ ಮಾಡ್ತೀವಲ್ಲ, ಆ LED ಬಲ್ಬ್ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ? LED ಬಲ್ಬ್ ಆಲ್ಸೋ ವಿಲ್ ನಾಟ್ ಒಬೇ ಓಮ್ಸ್ ಲಾ. ಸೊ ಗ್ರಾಫ್ ವಿಲ್ ಬಿ ಲೈಕ್ ದಿಸ್. ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿದೆ ಇನ್ಕ್ಯಾಂಡೆಸೆಂಟ್ ಬಲ್ಬ್ ಅಲ್ಲಿ, ಇದು ಇಷ್ಟು ದೂರ ಹೋಗಿ ಆಮೇಲೆ ಚೇಂಜ್ ಆಗುತ್ತೆ. ಯಾಕೆ? ಅಷ್ಟು ವೋಲ್ಟೇಜ್ ಬೇಕು ಅದಕ್ಕೆ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಇಸ್ ಸೆಮಿಕಂಡಕ್ಟರ್ ಡಿವೈಸ್ ಇರೋದು LED ಬಲ್ಬ್ಸ್ ಇರ್ಬೋದು. ಓಕೆ, ಸೊ ಡಯೋಡ್. ಓಕೆ, ಡಯೋಡ್ ಅಂತ ಹಾಕ್ತೀನಿ. ಡಯೋಡ್ ಈ ತರ ತೋರಿಸುತ್ತೆ. ದಟ್ ಈಸ್ ವಾಟ್ ದಿಸ್ ಇಸ್ ಆಂಪಿಯರ್, ದಟ್ ಇಸ್ ಕರೆಂಟ್ ವರ್ಸಸ್ ವೋಲ್ಟೇಜ್. ಈ ತರ ಇದೆ. ಸೊ ವೋಲ್ಟೇಜ್ ಎಷ್ಟು ಇರುತ್ತೆ? ಆಕ್ಚುಲಿ ದಿಸ್ ಇಸ್ ಅ 0.1, ಇಲ್ಲಿ 0.1 ಅಥವಾ 0.9 ತನಕ ಇರುತ್ತೆ. ಸೊ ದಿಸ್ ಇಸ್ ಲೈಕ್ ದಿಸ್ ಇಟ್ ಇಸ್. ಓಕೆ, ಇಲ್ಲಿ ತನಕ 0.9 ತನಕ ಅದೇನು ಚೇಂಜ್ ಆಗಲ್ಲ, ಆಮೇಲೆ ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ ಕರ್ವ್. ವಿ ವಿಲ್ ಕಾಲ್ ಇಟ್ ಆಸ್ ಅ VI ಕ್ಯಾರೆಕ್ಟರಿಸ್ಟಿಕ್ ಕರ್ವ್. These are all known as VI ಅಂದ್ರೆ voltage to current characteristic curves for ohmic device and non-ohmic device. Characteristic curve for ohmic and non-ohmic devices. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇದು ಓಮಿಕ್ ಡಿವೈಸಸ್ ಯಾವುದು? ಓಮ್ಸ್ ಲಾ. ಓಮಿಕ್ ಡಿವೈಸಸ್ ಆರ್ ದೋಸ್ ಥಿಂಗ್ಸ್ ವಿಚ್ ವಿಲ್ ಒಬೇ ಓಮ್ಸ್ ಲಾ. ಅಂದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಓಮಿಕ್ ಡಿವೈಸಸ್ ಅಂತ ಹೇಳ್ತೀವಿ. ಯಾವುದು? ಆಲ್ ಕಂಡಕ್ಟರ್ಸ್, ಆಲ್ ಮೆಟಲ್ಸ್ ಆರ್ ಓಮ್ಸ್ ಲಾ. ಆಲ್ ಮೆಟಲ್ಸ್ ಆರ್ ಗುಡ್ obeys ಓಮ್ಸ್ ಲಾ. Other than that, incandescent bulb, no. So it will not give straight line, and it is diode also, it will not give. Next one is what? Versus voltage of gallium arsenide. Gallium arsenide adana sah kottidare. Gallium arsenide is an alloy. Alloy ಅಂದ್ರೆ ಏನು? ಮೆಟಲ್ಸ್ ನ ಸೇಮ್ ಮೆಟೀರಿಯಲ್ಸ್ ಎಲಿಮೆಂಟ್ಸ್ ನ ಫ್ಯೂಸ್ ಮಾಡಿ ಮಾಡಿರ್ತಾರೆ, ಅಲಾಯ್ ಅಂತ ಹೇಳ್ತೀವಿ ನಾವು. ಸೊ ಟಂಗ್ಸ್ಟನ್ ಇದೆಲ್ಲ, ಇಟ್ಸ್ ಅನ್ ಅಲಾಯ್. ಅದಕ್ಕೆ ಟಂಗ್ಸ್ಟನ್ ಯೂಸ್ ಮಾಡಿದ್ರೆ ಇನ್ಕ್ಯಾಂಡೆಸೆಂಟ್ ಬಲ್ಬ್ ಅಲ್ಲಿ ಈ ತರ ಬರ್ತಿದೆ. ಇದು ಹೇಗೆ ಬರುತ್ತೆ ಅಂದ್ರೆ ವಿಚಿತ್ರವಾಗಿ ಬರುತ್ತೆ ಕರ್ವ್. ಇಟ್ ಇಸ್ ಅ ಡಿಫ್ರೆಂಟ್ ಕರ್ವ್. ಹಿಲ್ ಇದೆ, ವ್ಯಾಲಿ ಇದೆ, ಈ ತರ ಎಲ್ಲ ಇರುತ್ತೆ ಇದಕ್ಕೆ. ಓಕೆ, ಆಮೇಲೆ ನಾರ್ಮಲ್ ಆಗಿ ಬಿಹೇವ್ ಮಾಡುತ್ತೆ. ಬಟ್ ಇಲ್ಲಿ ಇಷ್ಟು ದೂರ ತನಕ ಇಟ್ ವೋಂಟ್ ಬಿಹೇವ್. ಓಕೆ, ಇಟ್ಸ್ ಅ ವೋಲ್ಟೇಜ್ ವರ್ಸಸ್ ಕರೆಂಟ್. ಓಕೆ, these are all the things what you have to remember. This is a limitations of Ohm's law, and we have many curves like this, and these are all very important. Next, so resistivity of various materials. Now we have to discuss about the resistivity. Can help the resistivity? So resistivity is a constant term. The constant value is constant for given material. ಈ resistivity ಏನ್ ಹೇಳಿದೆ?
resistivity of a material depends on the temperature of the substance, temperature, surrounding temperature ಎಷ್ಟಿರುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರೆಸಿಸ್ಟಿವಿಟಿ ಏನ್ ಹೇಳಿದೆ, resistance also depends on temperature. ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ದ ಲೆಂತ್, ಇಲ್ಲಿ ಬರ್ದೆ ನೋಡಿ, ಲೆಂತ್, ಏರಿಯಾ, ನೆಕ್ಸ್ಟ್ ನೇಚರ್ ಆಫ್ ದ ಮೆಟೀರಿಯಲ್, ನೆಕ್ಸ್ಟ್ ಎಂದು ಟೆಂಪರೇಚರ್. resistance confuse ಮಾಡ್ಕೋಬೇಡಿ. resistance, okay, resistivity rho ಇದೆ ಅಲ್ಲ, rho is dependent on what, rho is dependent on only two factor, that is nature of the material and temperature of what, surrounding, ಎಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ surrounding temperature ಮೇಲೆ ಡಿಪೆಂಡ್ ಆಗಿರುತ್ತೆ. Okay, so this is how the resistivity, how we now what we are studying is resistivity of the material is constant ಅಂತ ಹೇಳಿದೀನಿ. ಸೊ ಅದಕ್ಕೆ ವ್ಯಾಲ್ಯೂಸ್ ಸಹ ಇರುತ್ತೆ. ಸೊ ಅದಕ್ಕೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಟೇಬಲ್ ಕೊಟ್ಬಿಟ್ಟು ಅದರಲ್ಲಿ ವ್ಯಾಲ್ಯೂಸ್ ಎಲ್ಲ ಇದೆ, ನೀವು ಮೋಸ್ಟ್ಲಿ ಸ್ಟಡಿ ಮಾಡಿದ್ರಾ ಅಂತ ಅನ್ಕೋತೀನಿ. ಸೊ ವ್ಯಾಲ್ಯೂಸ್ ಏನಿದೆ, ಕಾಪರ್ಗೆ ಎಷ್ಟು, ಅದನ್ನೆಲ್ಲ ಎಕ್ಸಾಮ್ ಅಲ್ಲಿ ಇದು ಕೊಡೋದಿದ್ರೆ, ಏನಾದ್ರು ನ್ಯೂಮೆರಿಕಲ್ಸ್ ಕೊಡೋದಿದ್ರೆ ರೆಸಿಸ್ಟಿವಿಟಿ ವ್ಯಾಲ್ಯೂಸ್ ನ ಕೊಟ್ಟಿರ್ತಾರೆ. ಓಕೆ, ಹೈ ರೆಸಿಸ್ಟಿವಿಟಿ ಇನ್ ದ ರೇಂಜ್ ಆಫ್ 10 to the power of -8. ಸೊ ಯಾವ್ದಕ್ಕೆ ಜಾಸ್ತಿ ಲೋ ರೆಸಿಸ್ಟಿವಿಟಿ ಇರುತ್ತೋ ಅಂತದ್ದು 10 to the power of -8 to 10 to the power of -6 ohm ಇರುತ್ತೆ. ಆಲ್ ದ ಕಂಡಕ್ಟರ್ಸ್, ಆಲ್ ದ ಮೆಟಲ್ಸ್, ಕಾಪರ್ 10 to the power of -8, ಸಿಲ್ವರ್ ಇಸ್ ಆಲ್ಸೋ 10 to the power of -8, ಹಂಗಿರುತ್ತೆ ಲೋ ರೆಸಿಸ್ಟೆನ್ಸ್. ಓಕೆ, ಮೆಟಲ್ಸ್ ಅಂಡ್ ಕಂಡಕ್ಟರ್ಸ್ ವಿಲ್ ಆಫರ್ low resistance. This is of the order of this one. Plastic ceramic ಎಲ್ಲ ಇರುತ್ತಲ್ಲ ಅದು 10 to the power of 18 ಇರುತ್ತೆ. Okay, 10 to the power of -10 to the power of +10 ಅಂತ ಇರುತ್ತೆ. 10 to the power of 18 ಗ್ರೇಟರ್. ಓಕೆ, 10 to the power of ಈ ತರ ಕೊಟ್ರೆ ಇದನ್ನ ನೀವು ಈಸಿಯಾಗಿ ನೋಡ್ಬಿಡ್ಬೋದು. ಇದು ಕಂಡಕ್ಟರ್ಸ್ ಅಲ್ಲ ರೆಸಿಸ್ಟೆನ್ಸ್, ಕಂಡಕ್ಟರ್ಸ್ ಅಥವಾ ಇನ್ಸುಲೇಟರ್ಸ್ ಅಂತ, ಡಿಪೆಂಡಿಂಗ್ ಅಪಾನ್ ದ ರೆಸಿಸ್ಟಿವಿಟಿ ವ್ಯಾಲ್ಯೂ. ರೋ ವ್ಯಾಲ್ಯೂ ನೋಡಿದ್ರೆ ತುಂಬಾ ಕಡಿಮೆ ಇದ್ರೆ ಅದು ಕಂಡಕ್ಟರ್ಸ್, ತುಂಬಾ ಜಾಸ್ತಿ 10 to the power of 10, 10 to the power of 8, 10 to the power of ಆ ತರ ಎಲ್ಲ ಇದ್ರೇನು ದೇ ಆರ್ ಆಲ್ ಇನ್ಸುಲೇಟರ್ಸ್. ಓಕೆ, ನೆಕ್ಸ್ಟ್ ಇದನ್ನ ಏನ್ ಹೇಳಿದೆ, ರೆಸಿಸ್ಟಿವಿಟಿ ಇಸ್ ಡಿಪೆಂಡೆಂಟ್ ಆನ್ ದ ಟೆಂಪರೇಚರ್. ಹೌ ಇಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್. ಜಾಸ್ತಿ ಮಾಡಿದ್ರೆ, ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ, ಯಾಕೆ ಜಾಸ್ತಿ ಆಗುತ್ತೆ, ಯಾಕೆ ಕಡಿಮೆ ಆಗುತ್ತೆ, ಎಲ್ಲದನ್ನು ಸಹ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸೊ ಯಾಕಂದ್ರೆ ಅದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದೇ ಸೂಪರ್ ಕಂಡಕ್ಟಿವಿಟಿ ಅಂತ. ಅದು ತುಂಬಾನೇ ಇಂಪಾರ್ಟೆಂಟ್, ಅದನ್ನ ಸೇರಿಸ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ದಟ್ ಈಸ್ ಅ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ. ಇಷ್ಟೋ ತನಕ ನಾನು ಹೇಳಿರೋದು ಕರೆಂಟ್ ಎಲೆಕ್ಟ್ರಿಸಿಟಿ. ಅರ್ಥ ಆಗಿದೆ ಅಲ್ವಾ? ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ ನಂಬರ್ ಆಫ್ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ, ಕರೆಕ್ಟ್. ಸೊ ನಂಬರ್ ಆಫ್ ಚಾರ್ಜಸ್, ನಂಬರ್ ಆಫ್ ಟೋಟಲ್ ಅಮೌಂಟ್ ಆಫ್ ಚಾರ್ಜಸ್ ವಿಚ್ ಫ್ಲೋ, ಓಕೆ, in unit second. Okay, ಎಕ್ಸಾಮ್ ಅಲ್ಲಿ ಏನ್ ಕೊಡ್ತಾರೆ, ಸೋ ಮೆನಿ ಟೈಮ್ ಕೊಡ್ತಾರೆ, 1 hour ಅಂತ ಕೊಡ್ತಾರೆ. ಅದನ್ನ ಏನ್ ಮಾಡ್ಕೋಬೇಕು, ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು, ಆತರ ಎಲ್ಲ ಬರ್ಕೋಬೇಕು. ದಿಸ್ ಇಸ್ ದ ಫಾರ್ಮುಲಾ ಫಾರ್ R is equal to rho into L by A. ಕರೆಕ್ಟ್. ಎಲ್ಲದನ್ನ ಸಹ ನೋಡ್ತಾ ಹೋಗೋಣ ಇವಾಗ. ಓಮ್ಸ್ ಲಾ, V is equal to I into R. V is that proportional to, ನೋಡಿ, at constant temperature ಅಂತ, ಟೆಂಪರೇಚರ್ ಚೇಂಜ್ ಆಗಬಾರ್ದು. ಸೊ ಕಂಡೀಷನ್ ಇಸ್ Ohm's law is nothing but at constant temperature, at the given temperature, potential difference V across the ends of a given metallic wire in a circuit is directly proportional to the current flowing through it. ಇದೇ ತರನೇ ಬರೀಬೇಕು. So if they ask Ohm's law means definitions of the statement ಎಲ್ಲ ಇದೇ ತರ ಬರೀಬೇಕು. Constant temperature, okay, potential difference is that proportional to current in a circuit, electric circuit ಅಥವಾ closed circuit. Variation of current with respect to applied voltage is a with the help of a follower. So V is equal to IR ಅಂತ ಹೇಳ್ಬಿಟ್ಟು ಗ್ರಾಫ್ ಇಂದ ರೆಪ್ರೆಸೆಂಟ್ ಮಾಡಿರೋದು ಯಾರು, ಓಮ್. ಓಕೆ, ಸೊ ಈ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ ಅಂಡ್ ಪ್ಲಾಟ್ ಗ್ರಾಫ್ ಪ್ಲಾಟ್ ಮಾಡ್ಬಿಟ್ಟು he explained that one. ಸೊ ಡ್ರಿಫ್ಟ್ ವೆಲಾಸಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಏನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂದ್ರೆ ಡಿರಿವೇಶನ್ ಫಾರ್ ಮೊಬಿಲಿಟಿನೂ ಕೇಳ್ತಾರೆ, ಡಿರಿವೇಶನ್ ಫಾರ್ ಡ್ರಿಫ್ಟ್ ವೆಲಾಸಿಟಿನೂ ಕೇಳ್ತಾರೆ, ಕರೆಂಟ್ ಡೆನ್ಸಿಟಿನೂ ಕೇಳ್ತಾರೆ. ಎಲೆಕ್ಟ್ರಿಕ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಮೊಬಿಲಿಟಿ ಬೋತ್ ದೇ ವಿಲ್ ಆಸ್ಕ್ ದ ಕ್ವೆಶ್ಚನ್ಸ್ ಬೇಸ್ಡ್ ಆನ್ ದಟ್. ಓಕೆ, ಸೊ ನಾನು ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟರಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ, ಡಿರೈವ್ ಮಾಡಿದೀನಿ ಈ ಕ್ವೆಶ್ಚನ್ಸ್. ಯಾವ್ದಕ್ಕೆ, ಡ್ರಿಫ್ಟ್ ವೆಲಾಸಿಟಿಗೂ ಹೇಳಿದೀನಿ. ಡ್ರಿಫ್ಟ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ವಾಟ್, ಡ್ರಿಫ್ಟ್ ವೆಲಾಸಿಟಿ ಏನ್ ಕನ್ಸಿಡರ್ ಮಾಡಿ ತಗೊಂಡೆ, rate of change in C, V is equal to I divided by N into E into A. ಏನಂದ್ರೆ number of charge electrons is a charge, correct, charge of an electron. ಓಕೆನಾ? ಸೊ ಇದನ್ನ ಹೇಳಿದೆ. ಅದಕ್ಕೆ ಎಲ್ಲಿ ಸ್ಟಾರ್ಟ್ ಮಾಡಿದೆ, force F is equal to M into A. Okay, F is equal to M into A and F is also equal to E into E. That's also works. Okay, flow of electric charge in case of solid conductor, atoms are tightly bound. So cause for the electricity is free electrons.
current density J is equal to I by A. I is equal to J into A. Okay. Direction of J is usually in the direction of the field, electric field. ಸೊ ಫಾರ್ಮುಲಾ ಫಾರ್ ಕರೆಂಟ್. ಓಕೆ, ಸೊ ಇಷ್ಟನ್ನು ಸಹ ಇಷ್ಟೆಲ್ಲ ಕಲ್ತ್ಕೊಂಡಿದೀವಿ. ಸೊ ನಾವ್ ಏನ್ ಮಾಡ್ತೀವಿ, ಒಂದ್ಸಲ ಸ್ವಿಚ್ ಆನ್ ಮಾಡಿದ ತಕ್ಷಣ ನಮ್ಗೆ ಬಲ್ಬ್ ಗ್ಲೋ ಆಗ್ಬಿಡುತ್ತೆ, ಅಥವಾ ಸ್ವಿಚ್ ಆನ್ ಮಾಡಿದ ತಕ್ಷಣ ಐರನ್ ಬಾಕ್ಸ್ ಹೀಟ್ ಆಗ್ಬಿಡುತ್ತೆ. ಸೊ ಸುಮಾರು ಎಲೆಕ್ಟ್ರಿಸಿಟಿಯಲ್ಲಿ ನಾವು ಯೂಸ್ ಮಾಡ್ಬಿಡ್ತೀವಿ. ಆದ್ರೆ ಯಾಕೆ ಅಷ್ಟೆಲ್ಲ ಆಗ್ಬೇಕಂದ್ರೆ ಏನಾಗ್ಬೇಕು, ಒಂದ್ ಸಲ ಕರೆಂಟ್ ಅಥವಾ ಒಂದ್ ಸಣ್ಣ ಬಲ್ಬ್ ಗ್ಲೋ ಆಗ್ಬೇಕಂತಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗ್ಬೇಕು, ಬಿಲಿಯನ್ಸ್ 10 to the power of 22 ಅಥವಾ 10 to the power of minimum 10 to the power of 18 ಎಲೆಕ್ಟ್ರಾನ್ಸ್ ಫ್ಲೋ ಆಗ್ಬೇಕು. ಮಿನಿಮಮ್ ಅಂದ್ರೆ ಎಷ್ಟಾಯ್ತು, ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಎಷ್ಟು ಆಯ್ತು, 10 to the power 8 ಅಂದ್ರೆ ಒಂದ್ರ ಮುಂದೆ 18 0 ಹಾಕ್ಬೇಕು. ಅಷ್ಟಾದ್ರೆ ಅಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಅದ್ರೊಳಗಡೆ ಅಷ್ಟು ಅಂದ್ರೆ ತುಂಬಾ ಫಸ್ಟ್ ಇಂದ ಹೇಳ್ತಾ ಇದ್ದೀನಿ, ಎಲೆಕ್ಟ್ರಾನ್ಸ್ ಆರ್ ಟೂ ಸ್ಮಾಲ್, ಯು ಕಾಂಟ್ ಸಿ. ಅಷ್ಟು ಫ್ಲೋ ಆದ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಅಂದ್ರೆ ಅಷ್ಟು ಅಮೌಂಟ್ ಅಲ್ಲಿ ಫ್ಲೋ ಆಗ್ಬೇಕು. ಅವಾಗ ನಮ್ಗೆ ಏನಾಗುತ್ತೆ, ಬಲ್ಬ್ ಫ್ಲೋ ಆಗುತ್ತೆ. ಸೊ ಅಷ್ಟು ಮಿನಿಮಮ್ ಅಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಒಂದ್ಸಲ ಎಲೆಕ್ಟ್ರಾನ್ ಅಂದ್ರೆ ಅಷ್ಟು ಇನ್ 1 ಸೆಕೆಂಡ್ ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ. ಓಕೆ, ದಿಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಯು ಶುಡ್ ರಿಮೆಂಬರ್. ಓಕೆ, ಈ ಅಂದ್ರೆ ನಮ್ಗೆ ನೋಡಿದ ತಕ್ಷಣ ಅನ್ಕೊಳ್ಳೋ ಅಷ್ಟು ಕಾನ್ಸೆಪ್ಟ್ಸ್ ಈಸಿ ಇರಲ್ಲ. ಇದನ್ನೇ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ಈ ತರ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಫಿಸಿಕ್ಸ್ ಅಲ್ಲಿ ಇಷ್ಟನ್ನೆಲ್ಲ ಸೆಕೆಂಡ್ PUC ಫಿಸಿಕ್ಸ್ ಗೆ ಮಾರ್ಕ್ಸ್ ಬೇಕಂತ ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ತುಂಬಾನೇ ಹೈ ವರ್ಲ್ಡ್ ಏನಿದೆ, ಇದಕ್ಕೆ 15 ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಹಾಗಾಗಿ ಏನು, ಸೊ ಇದನ್ನ ಏನೇನ್ ಡೆರಿವೇಶನ್ಸ್ ಇದೆ ಅದನ್ನೆಲ್ಲ ತುಂಬಾನೇ ಈಸಿ ಇದೆ. ಸೊ ಅರ್ಥ ಕಣ್ಣಿಗೆ ಕಾಣಿಸಲ್ಲ ಬಿಟ್ಟರೆ ಅರ್ಥ, ಕಣ್ಣಿಗೆ ಕಾಣಿಸಲ್ಲ ಬಿಟ್ರೆ ಎಲೆಕ್ಟ್ರಾನ್ ಫ್ಲೋ ಆಗೋದು ಕಾಣಿಸಲ್ಲ, ಬಟ್ ಎಲೆಕ್ಟ್ರಿಸಿಟಿ ಗ್ಲೋ ಆಗೋದು ಕಾಣಿಸುತ್ತೆ, ಅಥವಾ ಆಮೀಟರ್ ಅಲ್ಲಿ ರೀಡಿಂಗ್ಸ್ ತೋರಿಸುತ್ತೆ, ಅಥವಾ ಡಿಫ್ಲೆಕ್ಷನ್ಸ್ ಗ್ಯಾಲೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ಸ್ ತೋರಿಸುತ್ತೆ. ಹಾಗಾಗಿ ಎಫೆಕ್ಟ್ ಕಾಣಿಸುತ್ತೆ. ಹಾಗಾಗಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನ ತುಂಬಾನೇ ಈಸಿ ಇದೆ. ಸೊ ಕಷ್ಟ ಏನಿಲ್ಲ. ಆದರೆ ಸೊ ಕೆಲವೊಂದು ಡೆರಿವೇಶನ್ಸ್ ಇದೆಲ್ಲ ಅದು ಸ್ವಲ್ಪ ಕಷ್ಟದಲ್ಲಿದೆ. ಅದನ್ನೆಲ್ಲ ನೀವು ಸ್ಟಡಿ ಮಾಡ್ಬೇಕು. ನೆಕ್ಸ್ಟ್ ಇನ್ನು ಸ್ವಲ್ಪ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಕಿರ್ಚಾಫ್ಸ್ ಲಾಸ್ ಎಲ್ಲ ಇದೆ, ಅದನ್ನೆಲ್ಲ ಈಸಿಯಾಗಿ ಮಾಡ್ತಾ ಹೋಗ್ತೀನಿ. ಸೂಪರ್ ಕಂಡಕ್ಟಿವ್ ಅಂತ ಒಂದು ಟರ್ಮ್ ಇದೆ, ಅದು ಸಹ ತುಂಬಾನೇ ಇಂಪಾರ್ಟೆಂಟ್. ಎಲ್ಲದನ್ನು ಸಹ ಸೆಕೆಂಡ್ PUC ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಒಂದ್ಸಲ. ಸೊ ಮತ್ತೇನ್ ಮಾಡಿ, ಇನ್ನೊಂದ್ಸಲ ವಿಡಿಯೋ ನೋಡ್ಬಿಟ್ಟು ರಿವೈಸ್ ಮಾಡ್ಬೇಕು. ಓಕೆ, ಸೊ ರಿವೈಸ್ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಏನ್ ಹೇಳಿರೋದು ಅಂತ. ಕರೆಕ್ಟ್? ಇವತ್ತಿಗೆ ಇಷ್ಟು ಸಾಕು, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ ಅಂತೆ. ನಮಸ್ತೆ. ಏನಾದ್ರು ಕ್ವಶನ್ಸ್ ಇದೆಯಾ? ಕ್ವಶನ್ಸ್ ಇಲ್ಲ ಅಂದ್ರೆ ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಬರ್ತೀನಿ. ನಮಸ್ಕಾರ.